ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಗುರುವಾರ ಆಗಸ್ಟ್ 21ನೇ ತಾರೀಕರಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಗುರುರಾಯರು, ಗುರು ದತ್ತಾತ್ರೇಯರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ವಿಶೇಷವಾಗಿ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ರಿ, ಕೈ ಹಾಕ್ತಿದ್ರಿ, ಜಾಬ್ ಇಂಟ್ರೆಸ್ಟ್ಗಾಗಿರ್ಬೋದು, ನಿಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ಗಾಗಿರ್ಬೋದು, ಅವರೆಲ್ಲರೂ ಕೂಡ ಶುಭವಾಗಲಿ, ಗುರುರಾಯರು, ಗುರು ದತ್ತಾತ್ರೇಯರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಮಳೆಯ ವಾತಾವರಣ ಅಂತೂ ಬಿಟ್ಟು ಬಿಡದೆ ಬರ್ತಾ ಇದೆ. ಮಳೆಗಾಲ ಆಗಿದ್ದರಿಂದ ಬರಲೇಬೇಕು, ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ಅಂದ್ಕೊಂಡ್ರು ಕೂಡ ಏನು ಹವಾಮಾನ ವೈಪರೀತ್ಯದಿಂದ, ವಾಯುಭಾರ ಕುಸಿತದಿಂದ ನಮ್ಮ ಒಂದು ಕರ್ನಾಟಕ ಅಷ್ಟೇ ಅಲ್ಲ, ಭಾರತಾದ್ಯಂತ ಅತಿ ಹೆಚ್ಚಿನ ಒಂದು ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ಗಳನ್ನ ಘೋಷಣೆ ಮಾಡಿಕೊಂಡು ಮಳೆ ತುಂಬ ಬರುತ್ತೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ದಾವಣಗೆರೆಯಲ್ಲಿ ಯಾಕೋ ಅದಕ್ಕೆ ಆಪೋಸಿಟ್ ಒಂದು ರಿಯಾಕ್ಷನ್ಸ್ ಕಾಣಿಸ್ಕೊಳ್ತಾ ಇದೆ. ಎಲ್ಲ ಕಡೆ ಮಳೆ ವಾತಾವರಣ ಇದ್ದರೆ ದಾವಣಗೆರೆಯಲ್ಲಿ ಯಾಕೋ ಒಂಚೂರು ಸೂರ್ಯದೇವ ಕರುಣೆ ತೋರಿಸಿದಂಗಿದೆ, ಒಂಚೂರು ಲೈಟಾಗಿ ಬಿಸಿಲು ಬರ್ತಾ ಇದೆ. ಒಳ್ಳೆಯದು ಬರಲಿ. ಸೊ ವಾತಾವರಣ ಎರಡೂ ಒಂದು ಸೈಂಬಲ್ಟೇನಿಯಸ್ ಆಗಿ ಮ್ಯಾಚ್ ಆದರೆ ಮಾತ್ರ ಬೆಳೆಗಳು ಬದುಕುತ್ತೆ, ಇಲ್ಲಾಂದರೆ ಬೆಳೆಗಳೆಲ್ಲ ನಾಶ ಆಗುತ್ತೆ ಅಂಥೇಳಿ ರೈತರು ಬೇಜಾರು ಮಾಡ್ಕೊಳ್ತಾ ಇದ್ರು. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡೋಣ. ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ನಮ್ಮ ಮಂಜುಳಾ ಮೇಡಮ್ ಕರೆ ಮಾಡ್ತಿದ್ರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ, ಹೇಳಿ, ಹೇಗಿದ್ದೀರಿ? ತಿಂಡಿ ಆಯಿತಾ? ಓಕೆ, ಹೇಳಿಮ್ಮ, ಹೇಗಾದರೂ ಶುಭಾಶಯ ಹೇಳಬೇಕಾ? ಓಕೆ, ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ ವಿಶ್ವ ಹಿರಿಯ ನಾಗರಿಕರ ದಿನ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾಗರಿಕರು ಆಸ್ತಿ ಇದ್ದಾಗೆ. ನನ್ನ ಪ್ರಕಾರ ಹೇಳಬೇಕು ಅಂದರೆ ಎಷ್ಟು ಕೋಟಿ ಬೆಲೆ ಕಟ್ಟಿದ್ರು ಕೂಡ ನಾವು ಸಾಲದೆ ಅವರಿಗೆ, ಅಲ್ವಾ? ಸೊ ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥ ಒಂದು ಅಮೂಲ್ಯ ಜೀವಿಗಳು ಅವು, ಅಲ್ವಾ? ಅದಕ್ಕೆ ಹೇಳ್ತಾರೆ, ಹಿರಿಯರು ಒಂದು ಮನೇಲಿದ್ದು ಬಿಟ್ಟರೆ ಯಾವ ಗೈಡು ಬೇಡವಂತೆ, ಎಲ್ಲ ತಾನೇ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರತ್ತಂತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ? ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ತುಂಬಾ ಚೆನ್ನಾಗಿ ಅವ್ರ ಅಷ್ಟು ವಯಸ್ಸಾದ್ರೂ ಅವರೇ ಎಲ್ಲರ ಬಗ್ಗೆ ಅವೇರ್ನೆಸ್ ತೋರ್ಸರು. ನನ್ ಬಗ್ಗೆ ಅವೇರ್ನೆಸ್ ತೋರ್ಸ್ಬೇಕು ಅಂತ ಅನ್ಕೊಂತಾನೆ ಇರ್ಲಿಲ್ಲ ಅವರು. ಅವ್ರು ತುಂಬಾ ಪುಣ್ಯ ಮಾಡಿದ್ವಿ ನಾವು ಅಂತ ಅನ್ಸ್ತಿತ್ತು. ಆದ್ರೆ ನಾವು ನೋಡ್ಕೊಂಡ್ವಿ, ಸಾಧ್ಯವಾದಷ್ಟು ಮಟ್ಟಿಗೆ ನೋಡ್ಕೊಂಡ್ವಿ ಚೆನ್ನಾಗಿ. ಈಗ ಒಂದ್ 2 ವರ್ಷ ಆಯ್ತು ಕರೆಕ್ಟ್ ಆಗಿ ನಾವು. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಸಾರ್ವಜನಿಕವಾಗಿ ಕೂಗು ಕೇಳಿಸ್ಕೊಳ್ತಾ ಇದೆ. ಏನು ಅಂದರೆ ಅನಾಥಾಶ್ರಮಗಳನ್ನು ಮುಚ್ಚಿಬಿಡಬೇಕು, ಆವಾಗ ಎಲ್ಲರೂ ತಮ್ಮ ತಂದೆ ತಾಯಿಯಂದ್ರನ್ನ, ಅಜ್ಜಂದ್ರನ್ನ ತಾವೇ ಮನೇಲಿ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನನಗಂತೂ ಅದು ತುಂಬ ಖುಷಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್. ನಾನಂತೂ ತುಂಬ ಹೇಳ್ತಾ ಇರ್ತೀನಿ, ಯಾವ ಅನಾಥಾಶ್ರಮಗಳು ಇರಲೇಬಾರ್ದು. ಅವಿದೆ ಅಂದಾಗ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ತಾರಲ್ವ, ಅವಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಎಲ್ಲರೂ ಕೂಡ ಅವರವರ ಹಿರಿಯ ಪಾಲಕರನ್ನ, ಅಜ್ಜಿಯಂದ್ರನ್ನ ನೋಡ್ಕೊಳ್ತಾರೆ. ಸೊ ಏನ್ ಅನ್ಸುತ್ತಮ್ಮ ನಿಮ್ಗೆ ಈ ಒಂದು ವಿಷಯದ ಬಗ್ಗೆ? ಅಂದ್ರೆ ಕೆಲವರಿಗೆ ಅನಿವಾರ್ಯ ಆಗಿರ್ಬೋದೇನೋ, ಅಂದ್ರೆ ಈಗ ಅದು ಗೊತ್ತಿಲ್ಲ. ಆದ್ರೆ ವೃದ್ಧಾಶ್ರಮಕ್ಕೆ ಬಿಡೋದು ಏನು ಅಷ್ಟೊಂದು ಸೂಕ್ತ ಅಲ್ಲ. ಈಗ ಎಂಪ್ಲಾಯೀಸ್ಗೆ ನೋಡ್ಕೊಳಕ್ಕೆ ಆಗಿರೋರಿಗೆ ಅನಿವಾರ್ಯ ಆಗಿರ್ಬೋದು. ಗಂಡ ಹೆಂಡತಿ ಎಂಪ್ಲಾಯೀಸ್ ಇದ್ರ ಅಂದ್ರೆ ಅವರಿಗೆ ಅನಿವಾರ್ಯ ಆಗಿರುತ್ತೆ ಮತ್ತೆ ವೃದ್ಧಾಶ್ರಮಕ್ಕೆ ಕಳ್ಸೋದು. ಆದ್ರೆ ವೃದ್ಧಾಶ್ರಮಗಳಲ್ಲಿ ಕೆಲವರು, ಅದರ ವೃದ್ಧಾಶ್ರಮಗಳಲ್ಲಿ ಅವ್ರು ಕೆಲವರು ಕಮರ್ಷಿಯಲ್ ಆಗಿರ್ತಾರೆ, ಕೆಲವರು ಸ್ವಂತ ತೋರ್ಸೋರು ಇರ್ತಾರೆ. ಅದು ಎಲ್ಲ ಅವರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಎರಡೂ ಇರುತ್ತೆ. ಎಂಪ್ಲಾಯೀಸ್ ಇದ್ದಾರೆ ಅಂದ್ರೆ ನೋಡ್ಕೊಳಕ್ ಆಗಲ್ಲ. ಅಂತ ಟೈಮ್ಗಳು ವೃದ್ಧಾಶ್ರಮಗಳು ಬೇಕು ಅಂತ ಅನ್ಸುತ್ತೆ. ನನಗೇನೋ ಈ ವಿಚಾರದಲ್ಲಿ ಅಷ್ಟು ಸಮ್ಮತಿ ಇಲ್ಲ. ತಾವು ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ. ಯಾಕೆ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿ ಎಷ್ಟೇ ಕಷ್ಟ ಇದ್ದರೂ ಕೂಡ, ಅವರು ಬೇರೆ ಮನೆ ಕೆಲಸಕ್ಕೆ ಹೋಗ್ತಿದ್ರು ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ರು ಕೂಡ, ಸಣ್ಣ ಮಕ್ಕಳನ್ನ ಸಂಭಾಳಿಸೋದು ತುಂಬ ಕಷ್ಟ, ಅವ್ರನ್ನ ಬಿಟ್ಟು ಹೋಗೋದು ತುಂಬ ಕಷ್ಟ. ಆದರೆ ದೊಡ್ಡವ್ರನ್ನ ನೀವು ಊಟ ತಿಂಡಿ ಕೊಟ್ಬಿಟ್ಟು ಅವ್ರು ಮಲ್ಕೊಳ್ಳಿ ಅಂತ ಹೇಳಿದ್ರೆ ಆರಾಮಾಗಿ ಅವ್ರು ಮಲ್ಕೊಂಡೇ ಇರ್ತಾರಲ್ವ, ಅಥವಾ ಅವ್ರು TV ನೋಡ್ತಾ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಈ ಚಿಕ್ಕ ಮಕ್ಕಳ ಥರ ಎಲ್ಲೋ ಬಿದ್ದರು, ಏನೋ ಮಾಡ್ಕೊಂಡ್ರು, ಎಲ್ಲೋ ಹೋದ್ರು ಅನ್ನೋ ಗಾಬರಿ ಇರಲ್ಲ. ಸೊ ಚಿಕ್ಕ ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ದೊಡ್ಡವ್ರನ್ನ ನೋಡ್ಕೊಳ್ಳೋದು ಏನು ಕಷ್ಟ ಅಲ್ಲೇ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಅನಾಥಾಶ್ರಮಗಳು ಬೇಕು ಅಂತ ನನಗಂತೂ ಖಂಡಿತ ಅನ್ಸಲ್ಲ, ಅಲ್ವಾ? ಎಸ್, ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಯಾವುದಾದ್ರೂ ಇವತ್ತು ವಿಶೇಷವಾಗಿರ್ತಕ್ಕಂಥ ಗುರುವಾರ, ಗುರುರಾಯರ ವಾರ, ಏನಾದ್ರು ಭಕ್ತಿಗೀತೆ ಅಥವಾ ಭಾವಗೀತೆ ಯಾವುದಾದ್ರೂ ಹೇಳ್ತೀರಾ? ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೋಟು ಮುದ್ರಣಾಲಯ ಇದೆ ಅಂತ ಹೇಳಿ?
ಆಪ್ಷನ್ ಸರ್. ಆಪ್ಷನ್ಸು ಬೆಳಗಾವಿ, ಕೋಲಾರ, ಮೈಸೂರು, ತುಮಕೂರು. ಗೊತ್ತಿಲ್ಲ ಸರ್. ಹೌದಾ, ಓಕೆಮ್ಮ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡೋದಕ್ಕೆ. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಮಾತಾಡಿದ್ರಿ. ಒಳ್ಳೆಯದಾಗಲಿ ಅಮ್ಮ, ನಮಸ್ತೆ, ಶುಭೋದಯ. ಎಸ್ ವೀಕ್ಷಕರೇ, ಸೊ ಇವತ್ತು ವಿಶೇಷವಾಗಿ ಹಿರಿಯ ನಾಗರಿಕರ ದಿನ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಹಿರಿಯ ನಾಗರಿಕರಿಗೆ, ಹಿರಿಯ ಜೀವಿಗಳಿಗೆ ನನ್ನ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳನ್ನ ಮತ್ತು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಬಹುಶಃ ಯಾರ್ಯಾರ ಮನೆಯಲ್ಲಿ ಹಿರಿಯರು ಇರ್ತಾರೆ ಅವ್ರು ನಿಜವಾಗ್ಲೂ ಕೂಡ ತುಂಬ ಅದೃಷ್ಟವಂತರು ಅಂತ ಭಾವಿಸ್ತೀನಿ. ಏಕೆಂದರೆ ಅವರ ಅನುಭವದ ಮುಂದೆ ನಮ್ಮ ಒಂದು ವಯಸ್ಸು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಅನುಭವವನ್ನು ಅವರು ಜೀವನದಲ್ಲಿ ಹೊಂದಿರ್ತಾರೆ. ಸೊ ಅವ್ರ ಅನುಭವ ಸಿಕ್ಕರೆ ಸಾಕು, ಎಷ್ಟೊಂದು ಯಶಸ್ಸು ಸಿಗುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಗುಡ್ ಮಾರ್ನಿಂಗ್ ಸರ್, ನಾನು ವಿಶ್ವನಾಥ ದುರ್ಗವರ. ನಮಸ್ಕಾರ ವಿಶ್ವನಾಥ್ ಅವರೇ, ಹೇಗಿದ್ದೀರಿ? ಆರಾಮದಿ ಸರ್. ತಿಂಡಿ ಆಯ್ತಾ? ಈ ಮುದ್ದೆ ಮಾಡಿದ್ರು. ಮುದ್ದೆನಾ? ಮುದ್ದೆ ಬಸ್ಸಾರು. ಮುದ್ದೆ ಬಸ್ಸಾರು ಕಾಳಿನ ಪಲ್ಯ. ಕಳ್ಳ. ಸಖತ್ ಕಾಂಬಿನೇಷನ್. ಬೆಳಗ್ಗೆ ಆರೋಗ್ಯಪೂರ್ಣ ಆಹಾರ. ಮಳೆ ಕಡಿಮೆ ಆಗಿದೆಯಾ ಊರಲ್ಲಿ? ಮಳೆ ಕಡಿಮೆ ಆಗಿದೆಯಾ ಅಂದೆ? ಮಳೆ ಒಳ್ಳೇದು. ಇನ್ನೊಂದು ಸ್ವಲ್ಪ ಬರೋ ಬಿದ್ದರೆ ಒಳ್ಳೆ ಬೆಳೆ ಬರುತ್ತೆ. ಹೌದು, ಚೆನ್ನಾಗಿ ಬರ್ತಿದ್ದಾವ ಬೀನ್ಸ್ ಇಲ್ಲ? ಆಗಲಿ, ಒಳ್ಳೆ ವ್ಯಾಪಾರ ಆಗಲಿ, ಒಳ್ಳೆ ಬೆಳೆನೂ ಬರಲಿ. ಆಯ್ತಾ? ಮೈಸೂರಾ? ಮೈಸೂರು. ಯಾರು ಹೊಸದುರ್ಗ ಅಂದ್ರು? ಹೌದಾ? ಯಾರೋ ನಿಮ್ಮ ಮನೆ ಹತ್ರನೇ ಇದೆ ಅಂತಂದ್ರಪ್ಪ. ಮೈಸೂರು ಅಂದ್ರ? ನಾನೆಲ್ಲ ನೀವು ಹೊಸದುರ್ಗದಾಗ ಇಟ್ಕೊಂಡಿದ್ರಿ ಅಂತ ಅನ್ಕೊಂಡೆ. ಅಲ್ವಾ? ಓಕೆ, ಒಳ್ಳೇದಾಗ್ಲಿ. ನಿಮ್ಮ ಮನೆಗೆ ಒಂದು ನೋಟಿನ ಮಿಷಿನ್ ತಂದಿಡೋಣ ಬಿಡಿ. ಅಲ್ವಾ? ಒರಿಜಿನಲ್ ಆಗ್ಬೇಕು, ಮತ್ತೆ ಡೂಪ್ಲಿಕೇಟ್ ಆಗಂಗಿಲ್ಲ. ಡೂಪ್ಲಿಕೇಟ್ ಆಗಿದ್ರೆ ನಮಗೂ ನಿಮಗೂ ಎಲ್ಲರೂ ಒಳಗೆ ಹಾಕ್ಬಿಡ್ತಾರೆ ಆಮೇಲೆ. ಅಲ್ವಾ? ಒರಿಜಿನಲ್ ಆದ್ರೆ ಪರವಾಗಿಲ್ಲ. ಹೌದು, ಆದ್ರೆ ಒರಿಜಿನಲ್ ಪ್ರಿಂಟ್ ಮಾಡಕ್ ಗೌರ್ಮೆಂಟ್ನವ್ರು ಯಾರಿಗೂ ಕೊಡೋದೇ ಇಲ್ಲಲ್ಲ, ಅವರೇ ಪ್ರಿಂಟ್ ಮಾಡ್ಕೊಳ್ತಾರೆ. ಟ್ರೈ ಮಾಡಿ ವಾಪಸ್ ಕೊಟ್ಬಿಡೋಣಲ್ಲ. ನಮಗೆ ಎಷ್ಟು ಬೇಕಷ್ಟು 2,000 ಹೊತ್ಕೊಂಡು ಕೊಟ್ಬಿಡೋಣ ಕಡೆಗೆ. 100 10 ಕೈಗೆ ಇಡಲ್ಲ. ಅದಕ್ಕೆ 2,000 ಹೊತ್ಕೊಂಡ್ಬಿಡೋಣ ಜಾಸ್ತಿ. ಅಲ್ಲ, 5,000 ಬರ್ತಿಲ್ಲಲ್ಲ ಈಗ. ಈಗಿರೋದೇ 2,000 ಚಾಲ್ತಿ. ಹೌದಾ? ಮೊದ್ಲಿತ್ತು, ಈಗಿಲ್ಲ. 2,000 ಒಂದ್ ಸ್ವಲ್ಪ ಜಾಸ್ತಿ ಒತ್ತಿಟ್ಕೊಂಡ್ಬಿಡೋದಪ್ಪ. ಅಲ್ವಾ? ಆಗ್ಲಿ ಸರ್, ತುಂಬಾ ಖುಷಿ ಆಯ್ತು. ಸೊ ನೋಟ್ ಒತ್ತಿದಷ್ಟೇ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು. ಆಯ್ತಾ? ಹೌದೌದು, ಮೈಸೂರು ಸರಿಯಾಗಿರ್ತಕ್ಕಂಥ ಉತ್ತರ. ಸರಿ ಇದೆ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಸರಿ ಉತ್ತರ ಕೊಟ್ಟಿದ್ದಕ್ಕೆ. ನಾಷ್ಟ ಆಯ್ತು, ಚಪಾತಿ. ನಿಮ್ದು ಮುದ್ದೆ ಅಂತ ಹೇಳಿದ್ರಲ್ಲ? ಮುದ್ದೆ ಬಸ್ಸಾರು ಕಾಳಿನ ಪಲ್ಯ. ಆಗ್ಲಿ, ಒಳ್ಳೇದಾಗ್ಲಿ. ಓಕೆ ಸರ್, ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಮ್ಮ ವಿಶ್ವನಾಥರು ಸರಿ ಉತ್ತರ ಕೊಟ್ಟರು. ಮೈಸೂರು ನಮ್ಮ ಒಂದು ಕರ್ನಾಟಕ ಜಿಲ್ಲೆಯಲ್ಲಿ ನೋಟು ಮುದ್ರಣಾಲಯವನ್ನು ಹೊಂದಿರತಕ್ಕಂಥ ಏಕೈಕ ಒಂದು ಜಿಲ್ಲೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ. ಬಹುಶಃ ನಮ್ಮ ಸುಧಾ ಮೇಡಮ್ ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಸುಧಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ತಾಳಿಪಟ್ಟು ರವೆದ, ಅಕ್ಕಿದ, ಯಾವ್ದು ಗೋಧಿದ? ರವಾದ. ಓಕೆ, ಆಯ್ತಮ್ಮ, ನಂದು ಕೂಡ ಆಯ್ತು. ಚಪಾತಿ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ. ಏನ್ ಹಾಕ್ತಾ ಇರೋದು? ಗಿಡ ಹಾಕ್ತಾ ಇರೋ ಫೋಟೋ ಕಳ್ಸಿದ್ದೀರಾ? ಸರ್, ಆಮೇಲೆ ರಾಧೇದು ಇನ್ನೊಂದು ಕಳಿಸಿದ್ದು ದಾವಣಗೆರೆಯಿಂದ ಕಳಿಸಿದಾರಂತೆ ಸರ್. ಏನ್ ಕಳ್ಸಿದ್ದಾರೆ? ರಾಧೇದು ಫೋಟೋ ಕಳಿಸಿದಾರಂತೆ ಸರ್, ನಮ್ಮ ತಂಗಿ ಮೊಮ್ಮಗಳದ್ದು. ತಂಗಿ ಮೊಮ್ಮಗಳದ್ದು ಏನ್ ಬರ್ತಡೇನಾ ಇವತ್ತು? ಅಲ್ಲಲ್ಲ ಸರ್, ಬರ್ತಡೇ ಅಲ್ಲ, ರಾಧೆ ನಿನ್ನೆ ಹೇಳಿದ್ರು ಸರ್ ಅವರು. ಆ ನಂಬರ್ ಯಾವ ನಂಬರಿಂದ ಕಳ್ಸಿದಾರೆ ಅಂತ ಗೊತ್ತಾದ್ರೆ ಮಾತ್ರ ಇಲ್ಲಿ. ಲಾಸ್ಟ್ 313ನಾ? ಲಾಸ್ಟ್ 313 ನೋಡೋಣಮ್ಮ, ಸರ್ಚ್ ಮಾಡ್ತಾ ಇದ್ದಾರೆ.
ಇನ್ ಕೇಸ್ ಏನಾದರೂ ಸಿಕ್ಕರೆ ಖಂಡಿತ ಪ್ರಸಾರ ಮಾಡ್ತಾರಮ್ಮ, ಆಯಿತಾ? ನಮ್ದು ಅದೇ ಕೃಷ್ಣ ಅವ್ರದ್ದು ಕಳ್ಸಿದ್ವಲ್ಲ ಸರ್, ಅದೇ ನಂಬರಿಂದಾನೆ ನಮ್ದು ಕಳ್ಸಿದ್ದು. ಲಾಸ್ಟ್ 94. ಲಾಸ್ಟ್ 94 ಹ್ಞೂ ಸರ್. ನೋಡೋಣಮ್ಮ, ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರು ಸಿಕ್ಕರೆ ಖಂಡಿತ ಪ್ರಸಾರ ಮಾಡ್ತಾರಮ್ಮ. ಹ್ಞೂ ಸರ್. ಓಕೆ, ಇವತ್ತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಇದೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಹಿರಿಯ ನಾಗರಿಕರ ಬಗ್ಗೆ? ಹೌದು ಸರ್, ನಾವ್ ಏನೇ ವಯಸ್ಸಾದರೂ ಆದ್ರೂ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು ಅಜ್ಜ ಅಜ್ಜಿಯರ್ನ. ಅವ್ರಂತ ವಯಸ್ಸು ನಾವು ಗಳಿಸಲ್ಲ ಸರ್, ಆರೋಗ್ಯನ ಗಳಿಸಲ್ಲ, ವಯಸ್ಸು ಗಳಿಸಲ್ಲ ಸರ್. ನಿಜವಾಗಿ ಅವ್ರು ಯಾವಾಗ ಇದಕ್ಕೆ ಸೇರಿಸ್ತಾರೆ ಅಂತಂದ್ರೆ ನಮಗೆ ಒಂಥರ ದುಃಖ ಅನ್ಸುತ್ತೆ ಸರ್. ಆಶ್ರಮಕ್ಕೆ ಸೇರಿಸ್ತಾರೆ ಅಂದ್ರೆ ಒಂಥರ ನಮಗೆ ಒಂಥರ ದುಃಖ ಆಗುತ್ತೆ ಸರ್. ಆ ರೀತಿ ಖಂಡಿತ ಯಾರು ಮಾಡಬಾರ್ದು ಅಂತ ನಾವು ಕೇಳ್ತೀವಿ ಸರ್. ಈಗ ಒಂದು ಪ್ರಶ್ನೆ ನಂದು, ನಾವು ಇವತ್ತೆಲ್ಲ ನಾಳೆ ವಯಸ್ಸಾಗೇ ಆಗ್ತೀವಲ್ವಾ? ನಮಗೂ ವಯಸ್ಸಾಗತ್ತೆ. ಈಗ ನಾವು ಹೆಂಗೆ ನಡ್ಸ್ಕೊಳ್ತೀವಿ ಅವರನ್ನ, ಅದೇ ರೀತಿ ನಮ್ಮ ಮಕ್ಕಳು ಅದನ್ನ ನೋಡ್ತಾ ಇರ್ತಾರಲ್ವಾ? ಇಲ್ಲ ಸರ್, ನಾವ್ ಏನು ಅಂದ್ರೆ ಈಗಿಂದಾನೇ ನಾವ್ ಎಲ್ಲರನ್ನು ಪ್ರೀತಿಯಿಂದ ಕಾಣ್ಬೇಕು ಸರ್. ಆ ಒಂದ್ ಪ್ರೀತಿನಾರ ಆತು ನಮ್ಮನ್ನ ಕೊನೆ ಮಟ್ಟನ ಚೆನ್ನಾಗಿ ಇದಾಗುತ್ತೆ ಸರ್ ಅಲ್ವಾ? ಸೊ ಅವರು ನಮಗೆ ಏನ್ ಕೊಟ್ಟಿದ್ದಾರೆ ನಾವು ಅದನ್ನ ಅಷ್ಟೊಂದು ವಾಪಸ್ ಕೊಡಕ್ ಆಗಲ್ಲ. ಹೌದು. ಯಾಕೆಂದ್ರೆ ಅವರು ಅದೆಷ್ಟು ಕಷ್ಟಪಟ್ಟು, ಇವಾಗಾದ್ರೂ ಎಲ್ಲಾ ವ್ಯವಸ್ಥೆಗಳಿದಾವೆ. ಆವಾಗ ಏನು ವ್ಯವಸ್ಥೆ ಇಲ್ಲದಿರ್ತಕ್ಕಂಥ ಕಾಲದಲ್ಲಿ ನಮ್ಮನ್ನು ಎಲ್ಲಿಂದೆಲ್ಲೋ ಹೊತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ನಮ್ಮನ್ನು ಆರೈಕೆ ಮಾಡಿ ಶಾಲೆ ಕಳ್ಸಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದಾರೆ, ಊಟ ಮಾಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಇವಾಗ ಎಲ್ಲ ಫೆಸಿಲಿಟಿ ರೆಡಿ ಇರ್ತವೆ ಅಲ್ವಾ? ಸೊ ಹಾಗಾಗಿ ಅವ್ರು ಪಟ್ಟಿರೋ ಕಷ್ಟದ ಮುಂದೆ ನಮ್ದು ಏನೂ ಅಲ್ಲ. ಹಾಗಾಗಿ ಅವ್ರು ನಮ್ಮಿಂದ ಯಾವತ್ತು ಯಾವರ ಹಿರಿಯರಿರ್ಲಿ ಮನೆಯಲ್ಲಿ ನನಗೆ ಬಂಗಾರ ಕೊಡಿಸು, ನನಗೆ ಕಾರ್ ಕೊಡಿಸು, ನನಗೆ ಬಿಲ್ಡಿಂಗ್ ಕೊಡಿಸು ಅಂತ ಯಾರು ಕೇಳಲ್ಲ. ಹೌದಾ? ಪ್ರೀತಿಯಿಂದ, ಹೌದು, ಪ್ರೀತಿಯಿಂದ ಅವ್ರ ಹತ್ರ ಒಂದೆರಡು ಮಾತಾಡಿದ್ರೆ ಸಾಕು, ಒಂದೆರಡು ಹೊತ್ತು ಊಟ ಅವ್ರಿಗೆ ಪ್ರೀತಿಯಿಂದ ಕೊಟ್ಬಿಟ್ರೆ ಸಾಕು, ಅದೇ ಪ್ರಪಂಚ ಅವರಿಗೆ. ಮೊಮ್ಮಕ್ಕಳ ಜೊತೆ ಆಟ ಆಡೋದೇ ಒಂದು ಸ್ವರ್ಗ ಅಂದ್ಬಿಡ್ತಾರ ಅವರು ಅಲ್ವಾ? ಸೊ ಅಂತ ಪ್ರೀತಿ ಎಲ್ರಿಗೂ ಸಿಗ್ಲಿ, ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ರಿ. ಎಲ್ಲೆಲ್ಲ ಯಾರ್ಯಾರ ಮನೇಲಿ ಹಿರಿಯರಿದ್ದಾರೆ ಅವ್ರಿಗೆಲ್ಲರನ್ನು ಗೌರವದಿಂದ ಕಾಣ್ರಿ ಅಂತ ನಾನಂತೂ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿಮ್ಮ. ಹೌದು ಸರ್, ದ್ವೇಷ ಮಾಡೋದ್ರಿಂದ ಏನು ಸಿಗಲ್ಲ. ಪ್ರೀತಿಯಿಂದ ಹೋದ್ರೆ ಕೊನೆ ಮಟ್ಟ ನಮಗೂ ಪ್ರೀತಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ನಮಗೂ ಸಿಗುತ್ತೆ ಸರ್. ಖಂಡಿತ ಖಂಡಿತ. ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದಕ್ಕಿಂತ 100ರಷ್ಟು ಪ್ರೀತಿ ನಮ್ಗೆ ವಾಪಸ್ ಬರುತ್ತೆ. ಹೌದು ಸರ್. ನಾವು ಎಷ್ಟು ಇನ್ನೊಬ್ರಿಗೆ ನೋವು ಹಿಂಸೆ ಕೊಡ್ತೀವೋ ಅದ್ರದ್ದು 1000ರಷ್ಟು ನೋವು ಹಿಂಸೆ ನಮ್ಗೆ ವಾಪಸ್ ಬರುತ್ತೆ. ಅದಂತೂ ಕರ್ಮ ಸಿದ್ಧಾಂತದಲ್ಲಿ ಹೇಳ್ಬಿಟ್ಟಿದ್ದಾನೆ ಕೃಷ್ಣ ಅಲ್ವಾ? ಏನು ಮಾಡ್ತೀವೋ ಅದು ಇದೇ ಜನ್ಮದಲ್ಲೇ, ಮತ್ತೆ ಮೊದಲೆಲ್ಲ ಹೇಳ್ತಿದ್ರು ಮುಂದಿನ ಜನ್ಮದಲ್ಲಿ ಕತ್ತೆ ಆಗ್ಬಿಡ್ತೀಯ, ನಾಯಿ ಆಗ್ಬಿಡ್ತೀಯ. ಈಗ ಅವೆಲ್ಲ ಏನಿಲ್ಲ, ಎಲ್ಲ ಇಲ್ಲೇ ನೋಡ್ಕೊಂಡು ಹೋಗ್ಬೇಕು ನಾವು ಅಲ್ವಾ? ಥ್ಯಾಂಕ್ ಯು ಮಾ. ಹೇಳಿ, ಯಾವ್ದಾದ್ರು ಒಂದು ಭಕ್ತಿಗೀತೆ ಅಥವಾ ಭಾವಗೀತೆ ಹೇಳ್ತೀರಾ? ಇವತ್ತು ಗುರುರಾಯರ ವಾರ, ಗುರು ದತ್ತಾತ್ರೇಯ ವಾರ. ಹೇಳಿ ಮಾ, ಹೇಳಿ. ಹಾ. ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ ಮಂಗಳ ಗುರುತಿ ಕೃಷ್ಣನ ಮಾರುತಿ. ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ ಅಂಗಳದಿ ಜನನಿ ಮೊಸರನ್ನು ಕಳೆದರೆ ಚೆಂಗನೆ ಬಂದು ಒಪ್ಪುವ ಮಾರುತಿ. ಅಂಗಳದಿ ಜನನಿ ಮೊಸರನ್ನು ಕಳೆದರೆ ಚೆಂಗನೆ ಬಂದು ಒಪ್ಪುವ ಮಾರುತಿ. ಅಂಗನೆಯರುತ್ತ ನೀರಿಗೆ ಬಂದರೆ ಸಂಗಡಿಗರೊಡನೆ ಕಾಡಿದ ಮೂರುತಿ. ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ ಮಂಗಳ ಉಡುಪಿ ಕೃಷ್ಣನ ಮೂರುತಿ. ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ ದ್ವಾರಕಪುರದಲ್ಲಿ ದೇವಕಿ ದೇವಿಗೆ ಬಾಲಕ ರೂಪದಿ ತೋರಿದ ಮೂರುತಿ. ದ್ವಾರಕಪುರದಲ್ಲಿ ದೇವಕಿ ದೇವಿಗೆ ಬಾಲಕ ರೂಪದಿ ತೋರಿದ ಮೂರುತಿ. ಅಷ್ಟಮತಗಳ ಯತಿಗಳ ಪೂಜೆಯು ಕಣ್ಗೊಳಿಸುವ ಕರುಣಾಮಯ ಮೂರುತಿ. ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ ಮಂಗಳ ಉಡುಪಿ ಕೃಷ್ಣನ ಮೂರುತಿ. ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ ಪುರಂದರದಾಸರು ಹಾಡಿ ಹೊಗಳಿದ
ಪರಮ ಪುನೀತ ಚಿನ್ಮಯ ಮೂರುತಿ ಪುರಂದರ ದಾಸರು ಹಾಡಿ ಹೊಗಳಿದ ಪರಮ ಪುನೀತ ಚಿನ್ಮಯ ಮೂರುತಿ ಭಕುತ ಕನಕನ ಮೊರೆಯನ್ನು ಕೇಳಿ ಪಶ್ಚಿಮಕ್ಕೆ ಮೊಗ ತಿರುಗಿದ ಮೂರುತಿ ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ ಮಂಗಳ ಗುಡುಪಿ ಕೃಷ್ಣನ ಮೂರುತಿ ಕಣ್ಗಳ ಮುಂದೆ ಕಣ್ಗೊಳಿಸುತ್ತಿದೆ. ಆಯ್ತು, ಧನ್ಯವಾದಗಳಮ್ಮ. ಅದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆನೇ ಹೇಳಿದ್ರಿ. ಒಳ್ಳೆಯದಾಗಲಿಮ್ಮ, ಹೀಗೆ ಕರೆ ಮಾಡ್ತಾ ಇರಿಮ್ಮ. ನಮಸ್ಕಾರ. ಫೋಟೋಸು ಬಂದಿಲ್ಲಮ್ಮ, ಇನ್ನೊಂದ್ಸರಿ ಕಳಿಸ್ಕೊಡೋಕೆ ಪ್ರಯತ್ನವನ್ನು ಮಾಡಿ. ಖಂಡಿತ ನಾಳೆ ಪ್ರಸಾರ ಮಾಡೋ ಒಂದು ಪ್ರಯತ್ನ. ಏನು ಹೇಳಿ? ಗಿಡ ಹಾಕ್ತಾ ಇರೋದು ಇಲ್ಲಮ್ಮ, ನಮಗೆ ಫೋಟೋ ಮೋಸ್ಟ್ಲಿ ರೀಚ್ ಆಗಿರ್ಲಿಕ್ಕಿಲ್ಲ. ನೀವು ಇನ್ನೊಂದ್ಸರಿ ಇಂಟರ್ನೆಟ್ 94 ಇದರಿಂದಾನೇ ಕಳಿಸಿದ್ದೆ ಸರ್. ನಿನ್ನೆ ಕೃಷ್ಣನ್ ಬಂತಲ್ಲ ಸರ್, ಅವಾಗೇನೆ ನಾವು ಕಳಿಸಿದ್ದು ಸರ್. ಹೌದಾ? ಲಾಸ್ಟಿಗೆ 94ಆ? 94 ಸರ್ ಲಾಸ್ಟಿಗೆ. ಹ್ಞೂ ಸರ್, ಹೌದು ಹೌದು. ಓಕೆಮ್ಮ, ಇನ್ನೊಂದ್ಸರಿ ಪ್ರಯತ್ನ ಮಾಡ್ತಾರೆ. ನೀವು ಇನ್ನೊಂದ್ಸರಿ ಕರೆ ಮಾಡಿಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು. ಅಷ್ಟರೊಳಗೆ ಹಾಕೋ ಪ್ರಯತ್ನವನ್ನು ಮಾಡ್ತೀವಮ್ಮ. ಫೋಟೋ ಬಂದಿಲ್ಲಮ್ಮ, ಲಾಸ್ಟಿಗೆ ಬಂದಿರೋದು ಆ 2 ಪುಟಾಣಿ ಮಕ್ಕಳದಷ್ಟೇ ಬಂದಿರೋದು ಇಲ್ಲಿ. ಮೋಸ್ಟ್ಲಿ ಇಂಟರ್ನೆಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದ್ಸರಿ ಬಂದಿಲ್ಲ ನಮಗೆ, ಕಳಿಸ್ಕೊಡಿ. ಸಾಧ್ಯವಾದರೆ ಇವತ್ತು ಅಥವಾ ನಾಳೆ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಆಯಿತಾ? ಒಳ್ಳೆಯದಾಗಲಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕೆಲವೊಬ್ಬರು ಏನೇ ಕೊಟ್ಟರು ಕೂಡ ನಮ್ಮ ಒಂದು ದಾನ ಪ್ರಚಾರ ಆಗಬೇಕು ಅಂಥೇಳಿ ಸಾಕಷ್ಟು ರಾಜಕಾರಣಿಗಳಿಂದ ಹಿಡಿದು ಜನಸಾಮಾನ್ಯರು ಕೂಡ ಇವತ್ತು ಕೊಡೋದುವಾಗ ನಾವು ಕೊಟ್ಟಿದ್ದು ಗೊತ್ತಾಗಬೇಕು ಅಂತ ಬಯಸ್ತಾರೆ. ಅದರಲ್ಲೂ ಕೂಡ 10 ರೂಪಾಯಿದು ಒಂದು ಏನೇ ಸಣ್ಣ ಗಿಫ್ಟನ್ನು ಕೊಟ್ಟಾಗಲೂ ಕೂಡ ಅದನ್ನು ಫೋಟೋ ತೊಗೊಳೋ ಒಂದು ಹಾಬಿ ಬಂದುಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ. ಏನು ಕೊಟ್ಟರು ಕೂಡ ಗೊತ್ತಾಗಬೇಕಪ್ಪ, 4 ಜನಕ್ಕೆ ಪೇಪರಲ್ಲಿ ಬರಬೇಕು, ಟಿ ವಿಲಿ ಬರಬೇಕು, ನಮ್ಮದು ವಾಟ್ಸಪ್ ಸ್ಟೇಟಸಲ್ಲಿ 100 ಜನ ನೋಡಬೇಕು, ಅದಕ್ಕೊಂದು ವಿಶೇಷ ಹೇಳಬೇಕು ಅನ್ನೋ ಒಂದು ಸ್ವಭಾವ ನಮ್ಮದು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಹಾಂ ಸರ್. ಬಸವರಾಜಪ್ಪ. ಬಸವರಾಜಪ್ಪ ಸರ್, ಹೇಳಿ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಾನು ಕೂಡ ಚೆನ್ನಾಗಿದ್ದೀನಿ. ಟಿ ವಿ ವ್ಯಾಲ್ಯೂಮ್ ಒಂಚೂರು ಮ್ಯೂಟ್ ಸರ್, ಟಿ ವಿ ವ್ಯಾಲ್ಯೂಮ್ ಒಂಚೂರು ಮ್ಯೂಟ್ ಮಾಡಿಬಿಡಿ ಸರ್, ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗಿಲ್ಲ ಸರ್, ನಿಮಗೆ ಧನ್ಯವಾದ ಹೇಳಕ್ಕೆ. ಧನ್ಯವಾದಗಳು ಸರ್, ನಿಮಗೂ ಕೂಡ ಧನ್ಯವಾದಗಳು. ತಿಂಡಿ ಆಯ್ತಾ ಸರ್? ಆಯ್ತು ಸರ್. ಏನು ತಿಂಡಿ ತಿಂದ್ರಿ ಸರ್? ಉಪ್ಪಿಟ್ಟು ಸರ್. ಓಕೆ ಓಕೆ. ಸೊ ಗಣಪತಿ ಇಡ್ತಾ ಇದ್ದೀರಾ ಮನೇಲಿ? ಇಲ್ಲ ಸರ್, ಇಲ್ಲೇ ದೇವಸ್ಥಾನಕ್ಕೆ ಇಡ್ತೀವಿ. ಹೌದಾ, ಒಳ್ಳೇದಾಗ್ಲಿ ಸರ್. ಮಳೆ ಎಲ್ಲ ಚೆನ್ನಾಗಿದೆಯಾ ಊರಿಗೆ, ಹೊಸದುರ್ಗ ತಾಲೂಕಿಗೆ? ನೀವು ಹೇಳಿದ್ರಲ್ಲ ಸರ್, ಎಲ್ಲ ಮಳೆ ಆಗುತ್ತೆ ಅಂತ ಆಗಿತ್ತು. ಆಗಲಿ ಸರ್, ಆಗಲಿ, ನಂದೇನಿಲ್ಲ, ಭಗವಂತಂದು. ಭಗವಂತ ಹೇಳಿದ್ದನ್ನು ಹೇಳಿದೆ ಅಷ್ಟೇ ನಾನು. ಸೊ ಇನ್ನೂ ಒಂದು ಹೆಚ್ಚು ಕಡಿಮೆ 8-10 ದಿವಸ ಒಳ್ಳೆ ಮಳೆ ಬರುತ್ತಂತೆ ಎಲ್ಲ ಕಡೆ. ಎಲ್ರಿಗೂ ಭಗವಂತ ಒಳ್ಳೆ ಮಳೆ ಕೊಟ್ಟು ಒಳ್ಳೆ ಬೆಳೆ ಕೊಟ್ಟು ರೈತರೆಲ್ಲ ಸಂತೋಷವಾಗಿ ಸುಖವಾಗಿರೋ ಹಾಗಾಗಲಿ ಅಲ್ವಾ? ಆಗಲಿ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು ಸರ್. ಹೀಗೆ ಕರೆ ಮಾಡ್ತಾ ಇರಿ ಸರ್, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಸ್ ವೀಕ್ಷಕರ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಕೆಲವೊಬ್ರದ್ದು ದಾನ ಹೇಗಿರುತ್ತೆ ಅಂದರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತಕ್ಕಂಥವ್ರು ಇರ್ತಾರೆ. ಸೊ ಅಂಥ ಮಹನೀಯರಿಗೆಲ್ಲರೂ ಕೂಡ ಕೈ ಎತ್ತಿ ಮುಗಿಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಎಂತೆಂಥ ರೀತಿಯ ದಾನಗಳನ್ನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಹೊರತಾಗಿಲ್ಲ. ಅವರು ಮಾಡ್ತಕ್ಕಂಥ ಸೇವೆಗಳು ಒಂದೇ ಎರಡೇ. ಲಕ್ಷಾಂತರ ಜನಕ್ಕೆ ನಮ್ಮ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಕೂಡ ಅತಿ ಕಡಿಮೆ ಬಡ್ಡಿಗೆ ಸಾಲವನ್ನು ಕೊಡಿಸ್ತಾ ಇದ್ದಾರೆ, ಕುಡಿತದ ಚಟವನ್ನು ಬಿಡಿಸ್ತಾ ಇದ್ದಾರೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ಕೊಡಿಸ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ನಿತ್ಯ ಲಕ್ಷಾಂತರ ಜನಕ್ಕೆ ಹಗಲು ಮತ್ತು ರಾತ್ರಿ ಅನ್ನದಾನ ನಡೆಯುತ್ತೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಒಂದು ಅತ್ಯಂತ ನನಗೆ ಮನಸ್ಸಿಗೆ ತುಂಬ ಖುಷಿಯಾಗಿದ್ದು ಧರ್ಮಸ್ಥಳದಲ್ಲಿ ಏನು ಅಂತ ಹೇಳಿದ್ರೆ, ಎಲ್ಲ ದೇವಸ್ಥಾನಗಳಲ್ಲಿ ಸಾಕಷ್ಟು ದೇವಸ್ಥಾನಗಳ ಅನ್ನದಾನ ನಡೆಯುತ್ತೆ ಕರ್ನಾಟಕದಲ್ಲಿ, ಅದರ ಬೇರೆ ವಿಚಾರ. ಆದರೆ ಯಾವ ದೇವಸ್ಥಾನದಲ್ಲೂ ಕೂಡ ಮಧ್ಯಾಹ್ನದ ಮಂಗಳಾರತಿ ಆಗೋದಕ್ಕಿಂತ ಮುಂಚೆ ಪ್ರಸಾದ ನೀಡ್ತಕ್ಕಂಥ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಯಾವುದೇ ದೇವಸ್ಥಾನಗಳಾಗಿರ್ಬೋದು, ಮಧ್ಯಾಹ್ನದ ಆರತಿ ಆದ ನಂತರ ಪ್ರಸಾದ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮ ಶೃಂಗೇರಿ ಆಗಿರ್ಬೋದು, ಕೊಲ್ಲೂರು ಆಗಿರ್ಬೋದು, ಹೊರನಾಡು ಆಗಿರ್ಬೋದು, ಯಾವುದೇ ದೇವಸ್ಥಾನ ಆದರೂ ಕೂಡ ಅದು ಸಂಪ್ರದಾಯ ಕೂಡ, ಅದು ನಾನು ತಪ್ಪು ಅಂತ ಹೇಳಲ್ಲ. ದೇವರಿಗೆ ಮಧ್ಯಾಹ್ನದ ಮಹಾಮಂಗಳಾರತಿ ಆದ ನಂತರ ಪ್ರಸಾದವನ್ನು ಭಕ್ತರಿಗೆ ಕೊಡಬೇಕಾಗತಕ್ಕಂಥದ್ದು ಸಂಪ್ರದಾಯ. ಆದರೆ ಧರ್ಮಸ್ಥಳದಲ್ಲಿ ಏನು ವಿಶೇಷ ಅಂದರೆ
ದೇವ್ರ ಪೂಜೆ ಪಾಟಿಗೆ ದೇವ್ರ ಪೂಜೆ ಆಗ್ತಾ ಇರಲಿ, ಆದರೆ ಹೋಗ್ತಕ್ಕಂಥ ಭಕ್ತರು ಶ್ರೀ ಕ್ಷೇತ್ರದಿಂದ ಯಾರು ಹಸ್ಕೊಂಡು ಹೋಗಬಾರ್ದು ಅಂತೇಳಿ ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಅನ್ನ ಸಂತರ್ಪಣೆ ಶುರು ಆಗುತ್ತೆ. ಅದು ರೀ ನಿಜವಾಗ್ಲೂ ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್. ನಮಸ್ತೆ ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇನ್ನೂ ಆಗಿಲ್ಲ ಸರ್. ಓಕೆ, ಏನು ಸರ್ ಇವತ್ತು ವಿಶೇಷ ಮನೇಲಿ? ಪಲಾವು ಮೊಸರು ಬಜ್ಜಿ. ವಾವ್, ನನ್ನ ಫೇವ್ರೇಟ್ ಸರ್. ನಮಗೊಂಚೂರು ಇಟ್ಟಿರಿ, ಬರ್ತೀವಿ ಸರ್. ಇಟ್ಟಿರ್ತೀರಾ? ಹಾಂ, ಥ್ಯಾಂಕ್ ಯು. ಆಗಲಿ, ಎಂಜಾಯ್ ಮಾಡಿ. ಹೇಳಿ ಸರ್, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ್ಬೋದಾ? ಸರ್ ನನ್ನೇ ಫೋಟೋ ಹಾಕಿದ್ರೆ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಫೋಟೋನಾ? ಅದೇ ನಮ್ದು ಫೋಟೋ ಕಳಿಸಿದಿಲ್ಲ ಸರ್, ಒಂದು ಇದ್ದಿದ್ದು ಬರ್ತ್ಡೇದು. ಹೌದು ಎಸ್. ಥ್ಯಾಂಕ್ ಯು ಸರ್, ನಿಮಗೂ ಥ್ಯಾಂಕ್ ಯು, ಮತ್ತೆ ಚಿದಾನಂದ್ ಸರ್ಗೂ ಥ್ಯಾಂಕ್ಸ್ ಸರ್. ಎಸ್ ಸರ್, ನಿಮ್ಮ ಥ್ಯಾಂಕ್ ಯೂನ ಇನ್ನೊಮ್ಮೆ ಚಿದಾನಂದ್ ಸರ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಫೋಟೋ ಹಾಕೋದು ಅವರು. ಸೊ ಎಲ್ಲ ಥ್ಯಾಂಕ್ಸ್ ನನಗೆ ಬರುತ್ತೆ ಪಾಪ ಅಲ್ವಾ? ಸೊ ಹಾಗಾಗಿ ಸರ್ ಮತ್ತೆ ಹಾಕೈತಿಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ ಒಂದು ಪ್ರಶ್ನೆ ಕೇಳ್ಬೋದಾ? ಹಾಂ ಕೇಳಿ ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ? ಸರ್ ಆಪ್ಷನ್ ಸರ್. ಆಪ್ಷನ್ಸು ಗೌತಮ ಬುದ್ಧ, ಶಿಶುನಾಳ ಶರೀಫ್ರು, ಪುರಂದರದಾಸರು, ಪೂಜ್ಯ ಬಸವಣ್ಣನವರು. ಸರ್ ಆಪ್ಷನ್ ಕಾಣಿಸ್ತಾ ಇಲ್ಲ, ಇಲ್ಲಿ ಕ್ವಶನ್ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಕೆಲವೊಮ್ಮೆ ಟೆಕ್ನಿಕಲ್ ಇಶ್ಯೂಸಿಂದ ಕಾಣದೇ ಇರ್ಬೋದು, ನಾನು ಹೇಳ್ತಾ ಇದ್ದೀನಿ ಅದಕ್ಕೇನೆ. ಸರ್ ನೆನ್ಸಿಲ್ಲ ಆಪ್ಷನ್ ಹೇಳ್ರಿ. ಬಸವಣ್ಣನವರು, ಗೌತಮ ಬುದ್ಧ, ಶಿಶುನಾಳ ಶರೀಫ್ರು, ಪುರಂದರದಾಸರು. ಪುರಂದರದಾಸ್ ಇರ್ಬೋದು ಸರ್, ಗೆಸ್ಸಿಂಗ್. ಪುರಂದರದಾಸರಾ? ಗೆಸ್ಸಿಂಗ್ ಸರ್. ಶೋರಾ? ಶೋರ್ ಸರ್. ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸರಿನಾ ತಪ್ಪಾ ಅಂತ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ ಸರ್, ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ಜೈ ಆಂಜನೇಯ ಸರ್. ಜೈ ಆಂಜನೇಯ ಸರ್. ಎಸ್ ವೀಕ್ಷಕರ, ಧರ್ಮಸ್ಥಳದ ನಂತರ ನೇರವಾಗಿ ನಾವು ತಿರುಪತಿಗೆ ಹೋಗೋಣ. ಯಾಕೆ ಸರ್ ತಿರುಪತಿ ಕರ್ಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿದ್ರ? ಎಸ್, ನಿನ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ನಡೆದಿದೆ. ನಾವು ಏನಾದರೂ ಒಂದು ಸಣ್ಣ ಪುಟ್ಟದ್ದು ಕೊಟ್ಟರು ಕೂಡ ಎಲ್ಲರಿಗೂ ಪ್ರಚಾರ ಮಾಡ್ಕೊಂಡು ಕೊಡೋದು ನಮಗೊಂದು ಹುಚ್ಚುತನ ಅಲ್ವಾ? ಆದರೆ ಇಲ್ಲೊಬ್ಬ ಭಕ್ತರು ತಿರುಪತಿ ವೆಂಕಟೇಶ್ವರನಿಗೆ ಒಂದಷ್ಟು ಬಂಗಾರವನ್ನು ಕೊಟ್ಟಿದ್ದಾರೆ. ಅದು ಕೂಡ ಗೊತ್ತಾಗದೆ, ಅಯ್ಯೋ ಈ ಒಂದು ಕಾಲದಲ್ಲೂ ಬಂಗಾರ ಕೊಟ್ಬಿಟ್ರೆ ಸರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಅಂತ ನೀವು ಅನ್ನಿಸ್ಬೋದು. ಖಂಡಿತವಾಗ್ಲೂ ತುಂಬ ಕಾಸ್ಟ್ಲಿ ಇದೆ. 10 ಗ್ರಾಮ್ ಬಂಗಾರಕ್ಕೇ 1 ಲಕ್ಷ ಹತ್ರ ಇದೆ. ಸೊ ಎಷ್ಟು ಕೊಟ್ಟಿರ್ಬೋದು? 100 ಗ್ರಾಮು, 1 kg, 10 kg? ಏನು ಸರ್ 10 kg ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಿ? ಖಂಡಿತ ಅವ್ರು ಕೊಟ್ಟಿರ್ತಕ್ಕಂಥದ್ದು 10-20 kg ಅಲ್ಲ ರೀ, 100 kgನೂ ಅಲ್ಲ, 121 kg ಬಂಗಾರವನ್ನು ಕೊಟ್ಟಿದ್ದಾರೆ ತಿರುಪತಿ ವೆಂಕಟೇಶ್ವರನಿಗೆ. ಅದು ಕೂಡ ಆ ಪುಣ್ಯಾತ್ಮನ ಹೆಸರು ಯಾರಿಗೂ ಗೊತ್ತಿಲ್ಲ, ಆ ಪುಣ್ಯಾತ್ಮನ ಫೋಟೋನೂ ಎಲ್ಲೂ ಇಲ್ಲ. ಆದರೆ 121 kg ಬಂಗಾರವನ್ನು ಕೊಟ್ಟು ತನ್ನ ಪಾಡಿಗೆ ತಾನು ನಿಧಾನವಾಗಿ ಹೊರಟೋಗಿದ್ದಾರೆ. ಇದು ನಿಜವಾಗ್ಲೂ ಭಕ್ತಿ ಅಂದರೆ. ಅದಕ್ಕೆ ಹೇಳೋದು, ದೊಡ್ಡವ್ರು ಹೇಳ್ತಾರಲ್ವಾ, ಎಡಗೈಯಿಂದ ಕೊಟ್ಟಿರ್ತಕ್ಕಂಥದ್ದು ಬಲಗೈಗೂ ಕೂಡ ಗೊತ್ತಾಗಬಾರ್ದು, ಹಾಕಿ ಕೊಡಬೇಕು ಅಂಥೇಳಿ. ಸೊ ಇಂಥರ ನೋಡಿ ಬಹುಶಃ ಅಂತ ಒಂದು ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳಿರಬೇಕು ಅಂತ ಅನಿಸುತ್ತೆ. ಅಫ್ಕೋರ್ಸ್ ತಿರುಪತಿ ತಿಮ್ಮಪ್ಪನಿಗೆ ಈಗಾಗಲೇ 100 ಕೋಟಿ 100 kg ಗಂಟಲೆ ಕ್ವಿಂಟಾಲ್ ಗಂಟಲೆ ಬಂಗಾರ ಇದೆ. ಆತನಿಗೆ ಬಂಗಾರದ ಅವಶ್ಯಕತೆ ಇಲ್ಲ. ಆದರೆ ಆ ಭಕ್ತಿಯನ್ನು ಸಮರ್ಪಿಸಬೇಕು ಅಂತಕ್ಕಂಥ ಒಂದು ಗೌರವ, ಒಂದು ಭಕ್ತಿ, ಒಂದು ಭಾವನೆ ಆ ಪೂಜ್ಯ ವ್ಯಕ್ತಿಯಲ್ಲಿ ಬಂದಿದೆ. ಆತ 121 kg ಅಷ್ಟು ತೂಕದ ಬಂಗಾರವನ್ನು ತೆಗೆದುಕೊಂಡು ತಿರುಪತಿ ವೆಂಕಟೇಶ್ವರನಿಗೆ ದಾನ ಮಾಡಿ ತನ್ನ ಹೆಸರು ಕೂಡ ಎಲ್ಲೂ ಬರಬಾರ್ದು ಅನ್ನೋ ಹಾಗೆ ಗೌಪ್ಯವಾಗಿ ಹೋಗಿದಾರಲ್ಲ, ನಿಜಕ್ಕೂ ಅದು ಭಕ್ತಿ ಅಂತ ಅನಿಸುತ್ತೆ. ಇದನ್ನು ಭಕ್ತಿ ಅಂತ ಹೇಳಬೇಕು ಅಥವಾ ಅದನ್ನೇನು ಹೇಳಬೇಕು ಗೊತ್ತಿಲ್ಲ. ಸೊ ಒಳ್ಳೆಯದಾಗಲಿ, ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಚಿನ್ನ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಸದ್ಬಳಕೆ ಆಗಲಿ. ಸೊ ಪುಣ್ಯಕ್ಕೆ ತುಂಬ ಒಂದು ಒಳ್ಳೆಯ ಗೌರ್ಮೆಂಟ್ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಪವನ್ ಕಲ್ಯಾಣ್ ಅವರು ಆ ತಿರುಪತಿಯ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಮ್ಮ ಹಿಂದೂ ಅರ್ಚಕರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ, ಹಿಂದೂ ಜನರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಅದು ನಿಜಕ್ಕೂ ಕೂಡ ಒಂದು ಸ್ವಾಗತಾರ್ಹ ವಿಚಾರ. ಒಂದಷ್ಟು ಅಭಿವೃದ್ಧಿ ಆಗಲಿ. ಆ 121 kgಯಷ್ಟು ಚಿನ್ನ ಏನು ಕೊಟ್ಟಿದ್ದಾರೆ ಅದರಿಂದ ಅಲ್ಲೇನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸಗಳಾದರೆ ಖಂಡಿತ ಅದಷ್ಟು ಸಂತೋಷ, ಭಾಗ್ಯ ಇನ್ನೊಂದಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಅಫ್ಕೋರ್ಸ್ ಕೊಟ್ಟಿರ್ತಕ್ಕಂಥ ಚಿನ್ನವೆಲ್ಲವೂ ಸದ್ಬಳಕೆ ಆಗತ್ತೆ ಅನ್ನೋ ನಂಬಿಕೆಯಿಂದ ಮುಂದಿನ ಒಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್, ಹೇಳಿ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸರ್? ಎಸ್ ಸರ್ ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ತಿಂಡಿ ಆಯ್ತು ಸರ್, ನಿಮ್ದು? ಎಸ್ ಸರ್ ಆಯಿತು. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ನಮ್ಮ ಸಮಸ್ತ ಹಿರಿಯ ನಾಗರಿಕರಿಗೆ ಎಲ್ರಿಗೂ ನಾನು ಹೃದಯಪೂರ್ವಕವಾದಂಥ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬೆಳಗ್ಗೆಯಿಂದ ಇವತ್ತು ಅದೇ ವಿಚಾರವನ್ನು ಮಾತಾಡ್ತಾ ಇದ್ವಿ, ಹಿರಿಯ ನಾಗರಿಕರ ದಿನ. ಸೊ ವಿಶೇಷವಾಗಿ ಒಂದು ಹೊಸ ಕೂಗು ಕೇಳಿ ಬರ್ತಾ ಇದೆ ಎಲ್ಲ ಕಡೆ, ಈ ಅನಾಥಾಶ್ರಮಗಳನ್ನು ಮುಚ್ಚಿಬಿಡಬೇಕು ಅಂತ. ಯಾವ್ದೋ
ಅನಾಥಾಶ್ರಮಗಳನ್ನ. ಹೌದು, ಆವಾಗ ಎಲ್ಲರೂ ತಮ್ಮ ತಮ್ಮ ಹಿರಿಯರನ್ನ, ಅಜ್ಜ ಅಜ್ಜಿ ಆಗಿರ್ಬೋದು, ಅಪ್ಪ ಅಮ್ಮಂದ್ರನ್ನಾಗಿರ್ಬೋದು, ಅವ್ರವ್ರ ಮನೇಲಿ ಇಟ್ಕೊಂಡು ನೋಡ್ಕೊಳ್ತಾರೆ. ಅಲ್ಲ, ಇದು ಒಂದು ಒಳ್ಳೆ ಸದ್ವಿಚಾರ ಇದು. ಯಾಕಂದ್ರೆ ಈ ಅನಾಥಾಶ್ರಮಗಳನ್ನ ಮುಚ್ಚಿದಾಗ ಮಾತ್ರ ಅವ್ರಿಗೆ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ಅನ್ನೋದು ಬರುತ್ತೆ. ಹೌದು, ಇಲ್ದೇ ಇದ್ರೆ ಏನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಜಗಳ ಮಾಡ್ಬಿಟ್ರೆ ನಮ್ಮ ಹಿರಿಯರು ಅವ್ರನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದ್ಬಿಡ್ತಾರೆ. ಹೌದು, ನಾವು ಅವರಿಂದ ನಮ್ ಜೀವನ ಸಾಕ್ತಾ ಇದೆ ಅನ್ನೋದನ್ನ ಅವ್ರು ಮರ್ತ್ಬಿಡ್ತಾರೆ. ಯಾಕಂದ್ರೆ ಈಗ ನೋಡಿ, ನಮಗೇನು ಗೊತ್ತಿರಲ್ಲ, ನಾವು ಹೆಂಗ್ ಹುಟ್ಟಿದ್ವಿ ಏನು ಅನ್ನೋದು ಗೊತ್ತಿರಲ್ಲ. ಆದ್ರೆ ನಮ್ಮ ಹಿರಿಯ ಜೀವಿಗಳು ನಮ್ ತಂದೆ ತಾಯಿಗಳಿಗೆ ಹೇಳಿ ನಮ್ಗೆ ಹುಟ್ಟಿಸಿರ್ತಾರೆ. ಕರೆಕ್ಟ್. ಅವ್ರೆ ನಮಗೆ ಮದುವೆ ಎಲ್ಲ ಮಾಡಿಸ್ತಿರ್ತಾರೆ, ಅಂದ್ರೆ ನಮ್ ತಂದೆ ತಾಯಿಗೆ ಅವ್ರಿಗೆಲ್ಲ. ನಿಜ. ಸೊ ಅವ್ರನ್ನ ಇವ್ರೇನ್ ಮಾಡ್ಬಿಡ್ತಾರೆ, ವಯಸ್ಸಾಗ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ದೂರ ಮಾಡ್ಬಿಡ್ತಾರೆ. ಈಗ ವಯಸ್ಸಾದ್ಮೇಲ್ಗಡೆಗೆ ದೂರ ಮಾಡೋದ್ರ ಬದ್ಲಿ ಅವ್ರ ಹತ್ರ ಇರೋಂತ ಅವ್ರನ್ನ ನಾವು ಅವ್ರ ಆರೋಗ್ಯ ಸ್ಥಿತಿಗತಿಗಳನ್ನ ನಾವು ನೋಡ್ಕೊಳೋದು ಬಹಳ ಉತ್ತಮವಾದಂತ ಕಾರ್ಯ. ಅದನ್ನ ಕನ್ನಡದಲ್ಲಿ ಒಂದು ಬ್ಯೂಟಿಫುಲ್ ವರ್ಡ್ ಇದೆ, ಕೈಂಕರ್ಯ ಅಂತಂದೇಳಿ. ಸೊ ಆ ತರದಲ್ಲಿ ಅವ್ರನ್ನ ನೋಡ್ಕೋಬೇಕು. ಅವಾಗ ಏನಾಗತ್ತೆ ಅಂದ್ರ, ನಾವು ನೋಡಿ ಬಹಳ ಹಿರಿಯರು ಏನ್ ಹೇಳಿದಾರೆ, ಗುರುಗಳು ಏನ್ ಹೇಳಿದಾರೆ ಅಂದ್ರೆ, ನೀವು ಸಮಯ ಸಿಕ್ಕಾಗಲೆಲ್ಲ ನೀವು ರುದ್ರ ಜೊತೆಯಲ್ಲಿ ಮತ್ತೆ ಮಕ್ಕಳ ಜೊತೆಯಲ್ಲಿ ಇರಿ ಅಂತ ಕಾಲ ಕಳಿಬೇಕಂತೆ. ಸೊ ನೀವು ರುದ್ರ ಜೊತೆಲಿದ್ರೆ ರುದ್ರು ಕೂಡ ಮಗುವಿನಂತ ಮನಸ್ಸಿನಲ್ಲಿ ಇರ್ತಾರೆ ಅವಾಗ. ಹೌದು. ಸೊ ಅವರನ್ನ ನೀವು ಸೇವೆ ಮಾಡ್ತಾ ಇದ್ರೆ ನಿಮಗೆ ಭಗವಂತ ಕಾಣಿಸ್ತಾನೆ ಅಂತ ಹೇಳಿ. ನಿಜ. ನೀವು ಭಗವಂತನ ನೋಡಕ್ಕೆ ಅಷ್ಟು ದೂರ ಹೋಗ್ಬೇಕು, ಇಷ್ಟು ದೂರ ಹೋಗ್ಬೇಕು ಅನ್ನಂಗಿಲ್ಲ. ಸೊ ಮಕ್ಕಳ ಮಗ ನೋಡಿ, ಆ ಮಂದ ಹಾಸದಲ್ಲಿ ಭಗವಂತ ಕಾಣಿಸ್ತಾ ಇರ್ತಾನಂತೆ. ಸೊ ಅವ್ರ ನಂತರದ ಜೀವನನ ನೀವು ನೋಡ್ಬೇಕಪ್ಪ ಅಂದ್ರೆ ರುದ್ರಲ್ಲಿ ನೋಡಿ, ಆ ರುದ್ರ ಕಣ್ಣುಗಳಲ್ಲಿ ನೋಡಿ. ಆ ರುದ್ರ ಕಣ್ಣುಗಳನ್ನ ನೀವು ನೋಡ್ತಾ ಇದ್ರೆ ಅವ್ರ ದೇಹ ಎಷ್ಟೇ ಖುಷಿಯಾಗಿರ್ಬೋದಂತೆ, ಆದ್ರೆ ಅವ್ರ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾವಂತೆ. ಸೊ ಅವರು ನೀವೇನಾದ್ರೂ ಯಾರಾದ್ರೂ ಅವ್ರ ಜೊತೆಲಿದ್ದು ಅವ್ರ ಸೇವೆ ಮಾಡಿದ್ರೆ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರಂತೆ. ಭಗವಂತ ಅವ್ರ ಜೊತೆಲಿ ಇರ್ತಾನಂತೆ. ಸೊ ಯಾರು ಅವ್ರ ಸೇವೆನ ನಿರಂತರವಾಗಿ ಮಾಡ್ತಾರೋ ಅವರಿಗೆ ಆ ರುದ್ರ ಆಶೀರ್ವಾದ ಮಾಡಿ ಹೋಗ್ತಾರಂತೆ. ಅವ್ರು ಕೇಳ್ತಾರಂತೆ, ಯಾಕೆ ನೀನ್ ನಮ್ಗೋಸ್ಕರ ನನ್ಗೋಸ್ಕರ ಇಷ್ಟು ಸೇವೆ ಮಾಡ್ತೀಯ, ಈ ದೇಹ ಬಿಟ್ಟು ಹೋಗೋದು, ಈ ದೇಹನ ನೀನು ಯಾಕೆ ಇಷ್ಟೊಂದು ಸೇವೆ ಮಾಡ್ಕೊಂತ ಕುಂತಿದ್ಯಾ ಅಂತ ಹೇಳಿ ಅವ್ರಿಗೆ ಹೇಳ್ತಾರಂತೆ, ಯಾರು ಸೇವೆ ಮಾಡ್ತಾ ಇರ್ತಾರಲ್ಲ ಅವರಿಗೆ. ಅವಾಗ ಏನ್ ಮಾಡ್ತಾರೆ ಇವ್ರು, ಅವ್ರಿಂತ ಯಾವ್ದೇ ತರದ ಭೇದ ಭಾವ ಇರಬಾರ್ದಂತೆ. ಅಂದ್ರೆ ಹಣದ ಆಸೆ ಇರಬಾರ್ದು. ಆ ವಯಸ್ಸಿನ ಹಿರಿಯ ನಾಗರಿಕ ಜೀವನ ನಾವು ಸೇವೆ ಮಾಡ್ತಾ ಇದ್ದಾಗ ಅವ್ರಿಗೆ ಅವರಲ್ಲಿರೋಂತ ಒಂದು ಪ್ರೀತಿ ಮಾತ್ರ ಕಾಣಿಸ್ಬೇಕು ಆ ಸೇವೆಯಲ್ಲಿ. ಆ ಭಗವಂತನ ಸೇವೆ ನಾವು ಮಾಡ್ತಾ ಇದೀವೇನೋ ಅನ್ನೋ ತರದಲ್ಲಿ ಇರ್ಬೇಕು ಹಿರಿಯರ್ದು ಸೇವೆ. ಅವರಲ್ಲಿ ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಅದಕ್ಕೋಸ್ಕರ ನಾನು ಅವ್ರ ಸೇವೆ ಮಾಡ್ಬೇಕು ಅನ್ನೋಂತ ಒಂದು ದುರುದ್ದೇಶ ಇಟ್ಕೊಂಡು ಮಾಡಬಾರ್ದು ಅವ್ರ ಸೇವೆನ. ಖಂಡಿತ, ನಿಜ ಅದು. ಸೊ ಅವಾಗ ಏನಾಗ್ತೈತೆ ಅಂದ್ರೆ ಅವ್ರು ಕೂಡ ಅಂತ ಫಲನು ಕೂಡ ಅದು ಫಲಿಸಲ್ಲ. ಯಾವ ವ್ಯಕ್ತಿ ಈ ತರ ಸೇವೆ ಮಾಡ್ತಾನೋ ಅವನಿಗೆ ಅವರು ಭಗವಂತನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದು ಅನಂತ ಕಾಲದವರೆಗೂ ಇರುತ್ತೆ. ಇವನ ಆಸ್ತಿ ಅಂತಸ್ತು ಆಮೇಲೆ ಇವ್ರು ಏನ್ ನಮಗೆ ಬಿಟ್ಟು ಹೋಗ್ತಾರೆ ಅನ್ನೋದ್ರ ಯೋಚನೆ ಮೇಲ್ಗಡೆಗೆ ಇವತ್ತಿನ ಕಾಲ ನಿಂತಿದೆ. ಸೊ ಈಗ ನಾವು ಏನ್ ಹೇಳ್ಬೇಕು ಸರ್, ಇಂಥ ಟೈಮ್ ಇದ್ದಾಗ ಈಗ ಇವ್ರ ಹತ್ರ ಏನು ಇಲ್ಲ ಅಂತಂದ್ ಹೇಳಿದಾಗ ಆಗ ಅವ್ರನ್ನ ನೋಡೋ ರೋಡ್ನಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಅಯೋಧ್ಯೆಯಲ್ಲಿ ಒಂದ್ ಘಟನೆ ನಡೆದಾಗ ಅಲ್ಲಿ ನಿಷೇಧನೆ ಮಾಡ್ಬಿಟ್ಟಿದ್ದಾರೆ. ಯಾರೋ ಒಬ್ರು ವೃದ್ಧಾಶ್ರಮದ ತಾಯಿನ ಬಿಟ್ಟು ಹೋಗಿದ್ದಕ್ಕೆ ಅಲ್ಲಿ ಅಯೋಧ್ಯದಲ್ಲಿ ವೃದ್ಧಾಶ್ರಮ ಇರ್ಕೂಡದು ಅಂತಂದೇಳಿ ಯೋಗಿ ಆದಿತ್ಯನಾಥ್ ಅವ್ರು ಏನೋ ನಿಷೇಧ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದು. ಅದ್ರ ಜೊತೆಗೆ ಇನ್ನೊಂದು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಹೊಸ ಕಾನೂನು ಬಂದಿದೆ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಸೊ ನೀವು ನೆನ್ಪು ಮಾಡ್ತೀರಿ ಅಂತ ಅದನ್ನ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಬರ್ತಾ ಇರ್ಬೇಕು. ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಹೊಸ ಕಾನೂನಿದೆ. ಪ್ರತಿಯೊಬ್ಬ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿ, ಯಾಕೆಂದ್ರೆ ಎಲ್ಲರೂ ಅವ್ರ ಕಂಟ್ರೋಲಲ್ಲಿ ಇರಲ್ಲ. ಮುಖ್ಯಮಂತ್ರಿ ಆದ್ಮೇಲೆ ಸರ್ಕಾರಿ ನೌಕರರು ಎಲ್ಲರೂ ಅವ್ರ ಕಂಟ್ರೋಲ್ ಇದ್ದೇ ಇರ್ತಾರೆ. ಸೊ ಅಲ್ಲಿ ಏನು ಒಂದು ರೂಲ್ಸ್ ಇದೆ ಅಂತ ಹೇಳಿದ್ರೆ, ಯಾವ ಸರ್ಕಾರಿ ನೌಕರ ಅವರ ಅಪ್ಪ ಅಮ್ಮನ ನೋಡ್ಕೊಳಲ್ಲ ಅವನದ್ರಲ್ಲಿ ನೇರವಾಗಿ 10% ಕಟ್ಟಾಗತ್ತೆ ಮತ್ತು ಸೀದಾ ಆ ಅಪ್ಪ ಅಮ್ಮನ ಕೈಗೆ ಹೋಗತ್ತೆ. ಹೌದು, ಅದನ್ನ ಖಂಡಿತ ಮಾಡ್ಲೇಬೇಕು. ಯಾಕಂದ್ರೆ ಹಿರಿಯ ನಾಗರಿಕರಿಗೆ ಅವರ ಆರೋಗ್ಯ ಸಮಸ್ಯೆಯಿಂದ ತುಂಬಾ ಬಳಲ್ತಾ ಇರ್ತಾರೆ. ಮುಂಚೆ ಏನಾಗಿತ್ತು ಅಂದ್ರೆ, ಈಗ ನಾವು ಆಯುರ್ವೇದಿಕ್ ಕಾಲದಲ್ಲಿ ಕಾಯಿಲೆ ಕಸಾಲೆಗಳು ಅಂತ ಯಾವಾಗ ಗೊತ್ತಾಗ್ತಾ ಇರ್ಲಿಲ್ಲ.
ಸೊ ಹಾಗಾಗ್ಬಿಟ್ಟು ಏನ್ ಮಾಡೋರು ಅಂತಂದ ಹೇಳಿದ್ರೆ, ಈಗ ಎಷ್ಟೋ ಜನಕ್ಕೆ ಕಣ್ಣು ಹೋದಾಗ ಅವ್ರು ಸೇವೆ ಮಾಡ್ಕೊಂತ ಇರೋರು. ಈಗ ನಾವು ಉದಾಹರಣೆ, ನಮ್ಮ ಅಜ್ಜಂದು ಕಣ್ಣು ಹೋಗಿತ್ತು, 110 ವರ್ಷ ಬದುಕಿದ್ರು ಅವರು. ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸಿನ ತನಕ ಅವ್ರ ಸೇವೆ ಮಾಡಿದ್ದೀನಿ, ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ಸೊ ನಾನು ಎಂದೂ ಕೂಡ ಅವ್ರ ಸೇವೆ ಮಾಡ್ಬೇಕಾದ್ರೆ ನಂಗೆ ಯಾವ್ದೇ ಕೆಟ್ಟ ಭಾವನೆ ಬರ್ಲಿಲ್ಲ, ಕೀಳಿರಿಮೆ ಬರ್ಲಿಲ್ಲ. ಏನಪ್ಪಾ ಅಂತಂದ್ರೆ, ಬಟ್ ನಮ್ಮ ಅಜ್ಜ ನಂತರ ನಮ್ಮ ಅಜ್ಜಿನೇ ಇದ್ಲು. ಆ ಅಜ್ಜಿ ಹಂಗೆ ಎತ್ತಿತ್ಕೊಂಡೆ ಹಾಕಿದ್ದು ಉಚ್ಚಿ ಹಂಗೆ ಹೋಗ್ತಾ ಇತ್ತು. ಬಟ್ ಅದಕ್ಕೆಂದು ನಾವು ಬೇಜಾರ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ನಾವು ಮಕ್ಕಳೇ ತಾನೆ. ನಾವು ಸೇವೆ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ಬೇಕು? ನಮ್ ತಂದೆಯವ್ರು ಹೇಳಾರ ಏನಂತ ಹೇಳಿದ್ರೆ, ನೋಡ ಮಗ, ಅಜ್ಜನ್ ಸೇವೆ ಮಾಡದೇ ಇದ್ರು ಪರವಾಗಿಲ್ಲ, ತಾಯಿ ಸೇವೆ ಮಾಡು ಅಂತಂದ್ರೆ. ಯಾಕಂದ್ರೆ ನಮಗ್ ಜನ್ಮ ಕೊಟ್ಟಿರೋ ಮಾತೆ ಅವಳು. ಹಾಗಾಗಿ ಅವಳ ಬಗ್ಗೆ ನೀವ್ ಎಂದೂ ಕೂಡ ಬೇಜಾರ ಮಾಡ್ಕೊಳ್ಳೋದಂಗ ಅವ್ರ ಸೇವೆ ಮಾಡಿ ಅಂತ ಹೇಳ್ತಾ ಇದ್ರ. ನಿಜ ನಿಜ. ಅದನ್ನೆಲ್ಲರೂ ನಾವು ಅಜ್ಜ ಅಜ್ಜಿ ಸೇವೆ ಮಾಡಿದ್ರಿಂದ ನಮಗೆ ಏನಂದ್ರೆ, ಹಿರಿಯರ ನಾಗರಿಕರ ಜೊತೆಲಿ ಮಾತಾಡೋದು ಅವ್ರಿಗೆ ಎಷ್ಟೋ ಆರೋಗ್ಯದ ಸ್ಥಿತಿಗತಿ ಸುಧಾರಿಸುತ್ತೆ. ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಆ ಹಿರಿಯ ಜೀವಿಗಳ ಹತ್ರ ಅವು ಕಾಯ್ತಾ ಇರ್ತವೆ. ಯಾರಾದ್ರೂ ಬಂದು ನನ್ನ ಹತ್ರ ಪ್ರೀತಿಯಿಂದ ಸ್ವಲ್ಪ ಮಾತಾಡಿದ್ರೆ, ಇಲ್ಲ ಅವ್ರ ಹತ್ರ ಮಾತಾಡದಿದ್ರು ಪರವಾಗಿಲ್ಲ, ಅವ್ರ ಹತ್ರ ಕುತ್ಕೊಂಡ್ರೆ ಅವ್ರಿಗೆ ಎಷ್ಟೋ ಸಮಾಧಾನ. ಹೌದು. ಇದನ್ನ ಇತ್ತೀಚಿನ ದಿನಗಳಲ್ಲಿ ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಇವಾಗಿನ ಎಲ್ಲಾ ಜನಗಳಿಗೂ ತ್ವರಿತಗತಿಯಲ್ಲಿ ಸಾಕ್ತಾ ಇದಾರೆ. ನಾವು ಒಂದು ಜೀವ, ನಮ್ಗೂ ಒಂದ್ ಜೀವನ ಇದೆ. ಆ ಜೀವನ ಕೊಟ್ಟಿರೋಂಥವ್ರು ನಮ್ಮ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮಂದ್ರೂ ನಾವು ನೋಡ್ಕೋಬೇಕು, ಮಾಡ್ಬೇಕು ಅನ್ನೋದು ಅದು ಮರ್ತ್ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಹಿರಿಯ ನಾಗರಿಕರನ್ನ ನಾವು ಭಗವಂತನ ರೂಪದಲ್ಲಿ ನಾವು ಸೇವೆ ಮಾಡಿದ್ರೆ, ಅವ್ರ ಕಾಯಿಲೆ ಕಸಾಲೆಗಳು ಹೊರತಾಗಿ ಇದಾರೆ, ಎಷ್ಟೋ ಜನ ಇದಾರೆ, ಸೇವೆ ಮಾಡ್ತಾರೆ ಇದ್ದಾರೆ. ನಾವು ಅವರಿಗೆ ಎರಡು ಮಾತಿಲ್ಲ. ಅವ್ರು ಯಾಕಂದ್ರೆ ಈಗ ಎಲ್ರೂನು ಸೇವೆ ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸೇವೆ ಮಾಡೋರು ತುಂಬಾ ಜನ ಇದ್ದಾರೆ. ಈಗ ನನ್ಗೆ ಯಾರು ಜೀವ ಕೊಟ್ಟಿದ್ದು? ನಮ್ ತಂದೆ ತಾಯಿ. ಈಗ ನಮ್ ತಂದೆ ತಾಯಿಗೆ ಜೀವ ಕೊಟ್ಟವ್ರು ಯಾರು? ಅವ್ರ ತಂದೆ ತಾಯಿ. ಸೊ ಈಗ ತಂದೆ ತಾಯಿ ಅವ್ರ ಕೆಲ್ಸದಲ್ಲಿ ಇರ್ತಾರೆ. ಈಗ ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋದಾಗ ಅವ್ರ ಏನ್ ಮಾಡ್ತಾರೆ, ಅವ್ರ ಮಕ್ಳಿಗೆ ಹೇಳೋಗ್ತಾರೆ, ನೋಡ್ ಮಗ, ನೀನು ಅಜ್ಜ ಅಜ್ಜಿ ನೋಡ್ಕೊ, ನೀನ್ ಸಮಯ ಸಿಕ್ಕಾಗ ಅವ್ರ ಹತ್ರ ಕುತ್ಕೊಂಡು ಒಂದ್ ಸ್ವಲ್ಪ ಮಾತಾಡು, ಹಾಗೀಗ ಅಂತ ಹೇಳ್ತಾರೆ. ಬಟ್ ಇವ್ರ ಏನ್ ಮಾಡ್ತಾರೆ, ಇತ್ತೀಚಿನ ಕೈಯಲ್ಲಿ ಮೊಬೈಲು, ಆಮೇಲೆ ಇಂಟರ್ನೆಟ್, ಬೇರೆ ಬೇರೆ ಯಾವ ಇದ್ಬಿಟ್ಟು ಇವ್ರನ್ನ ಗಮನಿಸೋದಿಲ್ಲ, ಏನಿಲ್ಲ. ಆಮೇಲೆ ಅವರು ಕೂಡ ಒಂದ್ ರೀತಿ ಏಕಾಂತವನ್ನ ಅನುಭವಿಸ್ತಾ ಇರ್ತಾರೆ. ಯಾರು? ಹಿರಿಯ ನಾಗರಿಕರ. ನಾನು ಹೇಳೋದೇನಂದ್ರೆ, ಹಿರಿಯ ನಾಗರಿಕರನ್ನ ಏಕಾಂತದಲ್ಲಿ ಬಿಡ್ಲೇಬಾರ್ದು. ಅವ್ರನ್ನ ಗುಂಪಿನಲ್ಲಿ ಒಂದಾಗಿಟ್ಟಾಗ ಮಾತ್ರ ಅವ್ರ ಆರೋಗ್ಯ ಸಮಸ್ಯೆಗಳನ್ನ ಎಷ್ಟೋ ದೂರ ಆಗ್ತಾರೆ. ಇಲ್ಲ ಅಂದ್ರೆ ಅವ್ರಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತೇಳಿ ಇವರೇ ದೂರ ಮಾಡ್ಬಿಡ್ತಾರೆ. ಈಗ ಆರೋಗ್ಯ ಇಲ್ದೇ ಇರೋಂತ ಯಾರಿದ್ದಾರೆ? ಇವತ್ತು ನನ್ನ ಆರೋಗ್ಯ ಚೆನ್ನಾಗಿರ್ಬೋದು, ನಾಳೆ ನನ್ನ ಆರೋಗ್ಯ ಹದಗೆಡ್ಬಹುದು. ಸೊ ಅವಾಗ ನನ್ನ ಆರೋಗ್ಯ ನೋಡ್ಕೊಳಕ ಯಾರು ಇರಲ್ಲ, ನನಗೂ ಅದೇ ಪರಿಸ್ಥಿತಿ ಬರುತ್ತೆ. ನಿಜ ನಿಜ. ಬಟ್ ಅದನ್ನ ಯಾರು ಯೋಚನೆ ಮಾಡಲ್ಲ. ವಯಸ್ಸಾಯ್ತು, ನಾವು ಕೈ ಕಾಲು ಗಟ್ಟಿ ಇದಾವೆ, ಅವ್ರು ನನಗ್ ಹಂಗ್ ಮಾಡಿದ್ದಾರೆ, ಇವ್ರು ಹಿಂಗ್ ನನಗ್ ಮಾಡಿದ್ದಾರೆ, ನಮ್ಮಪ್ಪ ನನಗ್ ಹಂಗ್ ಮಾಡಿದ, ನಮ್ಮವ್ವ ಹಿಂಗ್ ಮಾಡಿದ್ಲು, ಅವ್ರನ್ನ ನಾನ್ ಹಂಗೆ ಇಡ್ಬೇಕು, ಹಂಗೆ ಮಾಡ್ಬೇಕು ಅನ್ನೋದು ಇವನ್ ತಲೆಯಲ್ಲಿ ಓಡುತ್ತೆ. ಬಟ್ ಇವನ್ ನೀವ್ ಹೇಳ್ದಂಗೆ ಶ್ರೀಕೃಷ್ಣನ್ ಕರ್ಮ ಸಿದ್ಧಾಂತ ರಿಪೀಟ್ಸ್ ಅನ್ನೋದು ನೀವ್ ಯೋಚನೆ ಮಾಡಲ್ಲ. ಸೊ ಇವನು ಅವಾಗ ನನಗೆ ಒಬ್ರು ನಿಜವಾದ ಕತೆ ಹೇಳಿದ್ರು, ಇದನ್ನೇ ನೋಡ ಮಗ, ನಾನು ಏನ್ ಮಾಡಿದ್ನ ಅದನ್ನೇ ನನ್ ಮಗ ಇವತ್ ಮಾಡ್ತಾ ಇದ್ದಾನೆ ಅಂತ. ಏನ್ ಮಾಡಿದ್ರಿ ಸರ್ ಅಂತ ಕೇಳಿದ್ರೆ, ನಾನ್ ನಮ್ಮ ಅಪ್ಪಗ ನಮ್ಮ ಮನೆಯವರು ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಅವ್ರನ್ನ ಒಂದ್ ಮೂಲೆಗೆ ಹಾಕೋಣ, ಮೂಲೆಗೆ ಹಾಕ್ಬಿಟ್ಟು ಒಂದ್ ತಟ್ಟೆ ಕೊಟ್ಬಿಡೋಣ, ಆ ತಟ್ಟೆ ನಾವ್ ಯಾರು ಯೂಸ್ ಮಾಡೋದ್ ಬೇಡ, ಒಂದ್ ಲೋಟ ಕೊಟ್ಬಿಡೋಣ, ಅವನ್ನ ಅದ್ರಲ್ಲೇನೆ ಅವ್ರಿಗೆ ಊಟ ಕೊಟ್ಬಿಡೋಣ ಅಂದ್ರೆ. ಸರಿ ಅಂತಂದೇಳಿ ಅವ್ರು ಸುಮಾರು ಒಂದ್ 10-15 ವರ್ಷ ಹಾಗೆ ಮಾಡಿದ್ರು. ಅವ್ರ ಪಾಪ ಅದ್ ಒಂದೇ ರೂಮ್ ನಲ್ಲಿ ಇದ್ದು 10-15 ವರ್ಷ ಅದೇ ಒಂದ್ ಲೋಟ, ಅದೇ ಒಂದ್ ತಟ್ಟೆಲ್ಲೇನೆ ಜೀವನ ಮಾಡಿ ಹಂಗ ಕಳೆದ್ರು. ಬೇಕಾದಷ್ಟು ಆಸ್ತಿ ಅಂತಸ್ತಿತ್ತು ಅವ್ರ ಹತ್ರ. ಬಟ್ ಕೊನೆಗಾಲದಲ್ಲಿ ಅವ್ರನ್ನ ಈ ತರ ನೋಡ್ಕೊಂಡ್ರೆ. ಈಗ ನಾನು ಅದೇ ವ್ಯಕ್ತಿಯನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ರೆ, ನನಗೂ ಈಗ ಅದೇ ಪರಿಸ್ಥಿತಿ ಬಂದಿದೆ ಕಣಪ್ಪ ಅಂದ್ರೆ, ನನ್ ಮಗನಿಗೆ ಹಂಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ. ಅದೇ ಮಾಡಿದ್ದುಣ್ಣ ಮಾರಾಯ ಅಲ್ವಾ? ಸರಿ. ಅದಕ್ಕೆ ಹಿರಿಯ ನಾಗರಿಕರಿಗೆ ನಾವು ಅನಾಥಾಶ್ರಮಗಳನ್ನ ಮಾಡ್ಲೇಬಾರ್ದು. ಆ ಹಿರಿಯ ನಾಗರಿಕರಿಗೆ ನಾವು ಅನಾಥಾಶ್ರಮವನ್ನು ಮಾಡಿಲ್ದಾನೆ ಅನಾಥಾಶ್ರಮದಲ್ಲಿ ಆಗುವಂತ ಕುಂದು ಕೊರತೆಗಳನ್ನ, ನೋವುಗಳನ್ನ ನಾವು ಅವ್ರಿಗೆ ಮನೆಯಲ್ಲೇ ತಿಳಿಸ್ಬಿಟ್ಟು ಅವ್ರ ಆರೋಗ್ಯ ಸ್ಥಿತಿಗತಿಗಳನ್ನ ಸುಧಾರಿಸೋ ರೀತಿಯಲ್ಲಿ ನಮ್ಮ ಪರಿಸರದ ವಾತಾವರಣ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಅದಕ್ಕಿಂತ ಸಂತೋಷದ ವಿಷಯ ಯಾವುದೇ ಇಲ್ಲ. ನಮ್ ತಾಯಿ ತುಂಬಾ ಸೇವೆ ಮಾಡಿದ್ರೆ, ನಾವ್ ಅವ್ರ ಅಜ್ಜ ಅಜ್ಜಿ, ಯಾಕಂದ್ರೆ ನಮ್ ತಾಯಿಗೆ ಕೈ ಇರ್ಲಿಲ್ಲ, ಎಡಗೈ. ಸೊ ಆದ್ರೂ ಕೂಡ ಅವ್ರ ತಂದೆ ತಾಯಿದ ನಮ್ಮ ಅಜ್ಜ ಅಜ್ಜಿ ಸೇವೆ ಅಷ್ಟು ಮಾಡಿದ್ರು. ಅವ್ರು ಸುಮಾರು ಒಂದ್ 10-15 ಜನಕ್ಕೆಲ್ಲ ಅವರೇ ಊಟ ಗೀಟ ಎಲ್ಲ ಮಾಡ್ತಾರೆ. ಬೆಳಗ್ಗೆನೆ ಅವ್ರು ರೊಟ್ಟಿ ಗಿಟ್ಟಿ ಎಲ್ಲ ಬಡಿಯಾರ ನಮ್ಮ ಅಪ್ಪ ನಮ್ಮ ಅಮ್ಮಾರ.
ಸೊ ಆ ಒಂದ್ ಕೈಯಲ್ಲಿ ಅವ್ರ ಅಷ್ಟೆಲ್ಲ ಕೆಲಸ ಮಾಡಾರ. ಓಕೆ. ಇವಾಗಿನವರಿಗೆ ಕೇಳಿದ್ರೆ ನಾವು ನಮ್ ತಾಯಿ ಒಂದ್ ಕೈಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡ್ತಾರೆ, ನಿಮ್ ತಾಯಿ ತರ ನಾವು ಹಂಗೆ ಇರ್ಬೇಕೇನ್ ಅಂತ ಕೇಳ್ತಾರೆ. ನಿಜ ಸರ್. ಏನ್ ಹೇಳ್ಬೇಕು ಸರ್, ಈ ತರ ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಟ. ಅದಕ್ಕೆ ನಮ್ ತಾಯರ್ ಹೇಳಿದ್ರು, ನೋಡ್ ಮಗ, ರುದ್ರಾಗಿ ಇದ್ದು ನಾವ್ ಇನ್ನೊಬ್ರ ಹತ್ರ ಸೇವೆ ಮಾಡಿಸ್ಕೊಂಡು ಹೋಗೋದಕ್ಕಿಂತ ಬೇಗ ಹೋಗ್ಬೇಕು ಅಂತಂದ್ ಹೇಳ್ಬಿಟ್ಟು ಅವ್ರು ಹೇಳಾರ. ನಿಜ ನಿಜ. ಅವ್ರ ಹಂಗೇನೆ ಹೋಗ್ಬಿಟ್ರ ಕಣ್ ಮುಚ್ಕೊಂಡ್ರೆ ನೋಡ್ತಾನೆ. ಸೊ ಈಗ ನಮಗೆ ನೀವು ರುದ್ರನ್ ಮಾತ್ರ ಮರಿಬೇಡಿ, ಎತ್ತ ತಂದೆ ತಾಯಿನೆಲ್ಲ ಮರಿಬೇಡಿ ಅಂತೇಳಿ ಅವ್ರು ಆಶೀರ್ವಾದ ಮಾಡೋದ್ರು. ನಾನು ಅದಕ್ಕೆ ಇವತ್ತು ಕೂಡ ಯಾರಾದ್ರೂ ಹಿರಿಯರು ಸಿಕ್ಕರೆ ಏನಾರು ಅವ್ರು ಈಗ ನೋವು ಗೀವು ಇದೆ ಸ್ಪಂದನೆ ಮಾಡಿ ಅಂದ್ರೆ ನಾನು ಮಾಡ್ತಾನೆ ಇದ್ದೀನಿ ಇವಾಗ್ಲೂ ಕೂಡ. ತುಂಬ ಒಳ್ಳೆ ವಿಚಾರ ಸರ್. ಸೊ ನಿಮ್ಮ ಈ ಒಂದು ಸಹಕಾರ ಮನೋಭಾವ, ಸಹಾಯ ಮನೋಭಾವ ಸದಾ ಹೀಗೆ ಮುಂದುವರಲಿ. ಸಾಕಷ್ಟು ಕಾಳಜಿಯಿಂದ ಮಾತಾಡಿದ್ರಿ ಹಿರಿಯರ ನಾಗರಿಕರ ಬಗ್ಗೆ. ಸೊ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೆದಾಗಲಿಕ್ಕೆ ಕರೆ ಮಾಡ್ತಾ ಇರಿ ಸರ್. ಒಳ್ಳೆ ಸರ್, ಒಳ್ಳೆ ಸರ್, ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಉಮೇಶ್ ಅವರು ಕರೆ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಹಿರಿಯ ನಾಗರಿಕರ ಬಗ್ಗೆ. ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಯಂದ್ರನ್ನ ಹೇಗೆ ನೋಡ್ಕೋಬೇಕು, ಮನೇಲಿರ್ತಕ್ಕಂಥ ಅಜ್ಜಿಯಂದ್ರನ್ನ ಹೇಗೆ ನೋಡ್ಕೋಬೇಕು ಅಂಥೇಳಿ 100ಕ್ಕೆ 100ರಷ್ಟು ಸತ್ಯ ಅಲ್ವಾ. ಸೊ ನಾವೆಲ್ಲರೂ ಕೂಡ ಆ ಒಂದು ಹಿರಿಯ ನಾಗರಿಕರಿಗೆ ಇನ್ನೂ ತುಂಬ ದೊಡ್ಡ ಸಹಾಯ ಮಾಡಬೇಕಾಗಿಲ್ಲ. ಅವರು ನಮಗೆ ಬಾಲ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು ಅವ್ರಿಗೆ ಕೊಟ್ಬಿಟ್ರೆ ಸಾಕು, ಅವರು ನಿಜಕ್ಕೂ ಕೂಡ ಸ್ವರ್ಗದಲ್ಲಿ ತೇಲಾಡೋದಷ್ಟು ಸಂತೋಷವಾಗಿರ್ತಾರೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವ ಹಿರಿಯ ನಾಗರಿಕರು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ರೀ. ಚಿನ್ನ, ಒಡವೆ, ಮನೆ, ಕಾರು, ಬಂಗ್ಲೆ ಅವ್ರಿಗೆ ಯಾವ್ಯಾವುದು ಬೇಕಾಗಿಲ್ಲ. ಅವರು ಒಂದೇ ಮಾತು ಹೇಳ್ತಾರೆ, ಏನು ಊರು ದೂರ ಕಾಡು ಹತ್ತಿರ ಅನ್ನಂಗೆ ನಮಗೆ ಹೋಗೋ 10 ದಿವಸಗಳು ಹತ್ತಿರ ಬಂದಿದ್ದಾವಪ್ಪ, ಇರೋಷ್ಟು ದಿವಸ ನಿಮ್ಮ ಜೊತೆ ಪ್ರೀತಿಯಿಂದ ಇದ್ಬಿಟ್ರೆ ಸಾಕು, ನಮ್ಗೆ ಅದೇ ಖುಷಿ ಅಂಥೇಳಿ. ಎಷ್ಟೋ ಸಂದರ್ಭಗಳು ನಾನು ನೋಡ್ತಾ ಇರ್ತೀನಿ, ಮನೆಯಲ್ಲಿ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ, ಅವರು ಅಷ್ಟು ಇದರಲ್ಲಿರಲ್ಲ ಅನ್ನೋ ಕಾರಣಕ್ಕೆ ಆ ಮೊಮ್ಮಕ್ಕಳನ್ನ, ಪುಟ್ಟದಾಗಿರ್ತಕ್ಕಂಥ ಮಕ್ಕಳನ್ನ ಆ ಅಜ್ಜಿ ಜೊತೆ ಆಡೋಕ್ಕೆ ಬಿಡಲ್ಲ. ನೆನ್ಪಿಟ್ಕೊಳ್ಳಿ, ಯಾವ ಒಂದು ಅಜ್ಜಿ ಜೊತೆ ಈ ಮೊಮ್ಮಕ್ಕಳು ಆಡಲಿಲ್ಲ ಅಂದ್ಬಿಟ್ರೆ ಜೀವನದಲ್ಲಿ ಆ ಮಕ್ಕಳಿಗೂ ಆ ಒಂದು ಅನಾಥ ಭಾವನೆಯನ್ನು ಕಾಡುತ್ತೆ. ಅದ್ರ ಜೊತೆಗೆ ಈ ಹಿರಿಯರಿಗೂ ಕೂಡ ಅನಾಥ ಭಾವನೆ ಕಾಡುತ್ತೆ. ದಯವಿಟ್ಟು ಅಂತ ತಪ್ಪನ್ನು ಯಾರೂ ಮಾಡಬೇಡಿ. ನಾವೆಲ್ಲರೂ ಕೂಡ ಆ ಹಿರಿಯರಿಂದನೇ ಹುಟ್ಟಿ ಬಂದಿರೋದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಆ ಹಿರಿಯರ ಜೊತೆ ನಿಮ್ಮ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡಿ, ಖುಷಿಯಾಗಿರ್ತಾರೆ. ಇರೋಷ್ಟು ದಿವಸ ಅವ್ರಿಗೊಂಚೂರು ಸಂತೋಷ ಕೊಡಿ. ಅದ್ರ ಜೊತೆಗೆ ಒಂದು ಹೊಸ ಕಾನೂನು ಬಂದಿದೆ, ನನಗೆ ಎಷ್ಟು ಖುಷಿ ಆಗುತ್ತೆ ಆ ಕಾನೂನು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವ ತಂದೆ ತಾಯಿಗೆ ಮಕ್ಕಳನ್ನು ನೋಡ್ಕೊಳ್ಳಲ್ಲ, ಆ ಮಕ್ಕಳಿಗೆ ಯಾವುದೇ ರೀತಿ ತಂದೆ ತಾಯಿಯ ಆಸ್ತಿಯಲ್ಲಿ ಪಾಲು ಸಿಗಲ್ಲ ಅಂತಕ್ಕಂಥ ಒಂದು ಹೊಸ ಕಾನೂನನ್ನು ಹೈಕೋರ್ಟ್ ಇತ್ತೀಚೆಗೆ ತಂದಿದೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಕೋಟಿ ಪ್ರಣಾಮಗಳನ್ನ ಹೇಳ್ತಾ ಇದ್ದೀನಿ. ಯಾರು ನ್ಯಾಯಮೂರ್ತಿಗಳು ಇದನ್ನ ಒಂದು ಕಾನೂನು ಜಾರಿಗೆ ತಂದರು. ಯಾಕೆ ಕೊಡಬೇಕು? ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅಂದಮೇಲೆ ಆ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಆಸ್ತಿನ ಮಕ್ಳಿಗೆ ಯಾಕೆ ಕೊಡ್ಬೇಕು ಹೇಳಿ? ಅನಾಥಾಶ್ರಮಕ್ಕೆ ಕೊಡಲಿ, ಇಲ್ಲಾಂದರೆ ನಮ್ಮ ಆರ್ಮಿಗೆ ಕೊಡಲಿ, ದೇಶ ಸೇವೆಗೆ ಕೊಡಲಿ ಅಲ್ವಾ. ಸೊ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಕಾನೂನು ತಂದಿದ್ದಾರೆ. ಅಟ್ಲೀಸ್ಟ್ ಇನ್ನು ಮುಂದೆ ಈ ಕಾನೂನು ತಂದಾಗಿದ ನಂತರನಾದರೂ ಎಲ್ಲರೂ ತಮ್ಮ ಆಸ್ತಿಗೋಸ್ಕರ ಹಾಳಾಗಿ ಹೋಗಲಿ ಪರವಾಗಿಲ್ಲ, ಆಸ್ತಿಗೋಸ್ಕರನಾದರೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾರಲ್ವ, ಇರೋಷ್ಟು ದಿವಸ ಅವ್ರಿಗೆ ಖುಷಿ ಕೊಡ್ತಾರಲ್ವ, ಅದಾದರೂ ಆದರೆ ಸಾಕು. ಇನ್ನೇನು ಮಾಡೋಕ್ಕಾಗತ್ತೆ? ಸ್ವಾರ್ಥ ತುಂಬಿರ್ತಕ್ಕಂಥ ಈ ಒಂದು ಜಗತ್ತಿನಲ್ಲಿ ಎಲ್ಲರೂ ಕೂಡ ನನಗೇನು ಸಿಗುತ್ತೆ ಅಂತ ಲಾಭದಿಂದಲೇ ನೋಡೋದಾದರೆ ಈ ಪ್ರೀತಿ ವಾತ್ಸಲ್ಯಕ್ಕೆಲ್ಲ ಬೆಲೆ ಎಲ್ಲಿ ಹೇಳಿ? ಆವಾಗ ನಮ್ಮ ಅಪ್ಪ ಅಮ್ಮ ನಾವು ಏನೋ ಚಡ್ಡಿಯಲ್ಲಿ ಗಲೀಜು ಮಾಡ್ಕೊಂಡ್ವಿ ಅಂತ ನಮ್ಮನ್ನು ಹಾಗೆ ಬಿಟ್ಬಿಟ್ಟಿದ್ರೆ ನಾವು ಇಷ್ಟೊಂದು ಚೆನ್ನಾಗಿ ಬೆಳೀಲಿಕ್ಕೆ ಆಗ್ತಿತ್ತಾ? ನಾವು ಸುಸು ಮಾಡಿದ್ವಿ ಅಂಥೇಳಿ ರಾತ್ರಿ ಅವರು 2 ಗಂಟೆಗೆ 3 ಗಂಟೆಗೆ ತೆಗೀದೇ ಇದ್ದಿದ್ರೆ, ನಾವು ರಾತ್ರಿ 2-3 ಗಂಟೆಗೆ ಎದ್ದು ಅತ್ತಾಗ ಅವರು ಹಾಲು ಕೊಡಿಸ್ದೇ ಇದ್ದರೆ, ಹುಷಾರಿಲ್ದ ಇದ್ದಾಗ ಅಪ್ಪ ಹೆಗಲ ಮೇಲೆ ಹೊತ್ಕೊಂಡು ರಾತ್ರಿ 3 ಗಂಟೆಗೆ ಏನೋ ಕೆರೆ ದಾಟ್ಕೊಂಡು ದಡ ದಾಟ್ಕೊಂಡು ಇನ್ನೊಬ್ಬರು ಯಾರ್ದೋ ಸೈಕಲ್ ಇಸ್ಕೊಂಡು ನಡ್ಕೊಂಡು ಎತ್ತಿನ ಗಾಡಿ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ನೋಡ್ಕೊಂಡೆ ಕಾಪಾಡ್ಕೊಳ್ದೆ ಇದ್ದಿದ್ರೆ ನಾವೆಲ್ಲ ಇಷ್ಟೊಂದು ಬದುಕಿರ್ಲಿಕ್ಕೆ ಆಗ್ತಿತ್ತಾ? ಸೊ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವಾಗೆಲ್ಲ ಒಂದು ಫೋನ್ ಮಾಡಿದ್ರೆ ಡಾಕ್ಟ್ರು ಬರ್ತಾರೆ, ನಿಮ್ಮ ಹತ್ರ ದುಡ್ಡಿತ್ತು ಅಂತ ಹೇಳಿದ್ರೆ, ಅಥವಾ ನೀವೇ ಒಂದು ಬಾಡಿಗೆ ಕಾರ್ನೋ ಆಟೋನೋ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಹಳ್ಳಿಯಲ್ಲಿ ಏನೂ ಇರಲಿಲ್ಲ ಸರ್, ಎತ್ತಿನ ಗಾಡೀಲಿ ಹೋಗಬೇಕಿತ್ತು ಕರ್ಕೊಂಡು. ಪುಣ್ಯ ಎತ್ತಿನ ಗಾಡಿ ಇರಲಿಲ್ಲ ಅಂದರೆ ನಡ್ಕೊಂಡು ಹೋಗ್ಬೇಕಿತ್ತು. ಆ ಕತ್ಲ ದಾರಿಲಿ ಲೈಟು ಕೂಡ ಇರ್ತಿರಲಿಲ್ಲ. ಮೇಣಬತ್ತಿನೋ ಟಾರ್ಚ್ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇತ್ತು. ಈಗ ಬಿಡಿ, ಈಗ ಎಲ್ಲ ಕಡೆ ಲೈಟ್ ಇದೆ, ಏನೋ 24x7 ಡಾಕ್ಟ್ರು ಸಿಗ್ತಾರೆ, ಎಲ್ಲ ವ್ಯವಸ್ಥೆ ಇದೆ. ಆದರೆ ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ರಾತ್ರಿ ಹೊಲದ ಕಡೆಯಿಂದ ಹೊಲದಲ್ಲಿ ಮಲಗಿದಾಗ ಹಾವು ಚೇಳುಗಳು ಬಂದು ಕಚ್ಚಿ ಸತ್ತೋಗಿರೋರು ಎಷ್ಟೋ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಕಾಪಾಡ್ಕೋಬೇಕು ಅಂತೇಳಿ ಕಿಲೋಮೀಟ್ರ್ ಗಂಟಲೆ ರಾತ್ರಿ ಅಪ್ಪ ಅಮ್ಮ ಕರ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ನಾವು ನೋಡಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಆ ಹಿರಿಯರು ಮಾಡಿರ್ತಕ್ಕಂಥ ಸೇವೆಯನ್ನು, ಹಿರಿಯರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಗಳನ್ನು ದಯವಿಟ್ಟು ಅಲ್ಲಗೆಳೆಬೇಡಿ. ಅವ್ರಿಗೊಂದಷ್ಟು ಪ್ರೀತಿ ಕೊಡಿ, ಅವ್ರಿಗೊಂದಷ್ಟು ಕಾಳಜಿ ಕೊಡಿ, ಅವ್ರಿಗೊಂದಷ್ಟು ನೆಮ್ಮದಿಯನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ.
ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ವಿನೋದ ಅಂತಾರೆ. ವಿನೋದ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? ಕೊಕ್ಕನೂರು. ಕೊಕ್ನೂರು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ರಿ, ಹಂಗಾಗಿ ನಿಮಗೆ ಹೇಳಕ್ಕೆ ಮಾಡಿದ್ರಿ. ಏನು ಹೇಳಿಮ್ಮ? ಸರಿ. ಹಲೋ ಹಲೋ. ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ, ಹೇಳಿ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಅಂತ ಕೇಳಿದೆ. ಇಲ್ರಿ ಇಲ್ರಿ. ಹೇಳಿಮ್ಮ, ತಿಂಡಿ ಆಯ್ತಾ? ಆಯ್ತು ರೀ. ಓಕೆ, ಏನು ತಿಂಡಿ ತಿಂದ್ರಿ? ಹಾಗಲಕಾಯಿ ಪಲ್ಯ ರೊಟ್ಟಿ. ಹಾಗಲಕಾಯಿ ಪಲ್ಯ ರೊಟ್ಟಿ. ವಾವ್, ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ಆರೋಗ್ಯಪೂರ್ಣ ಆಹಾರ. ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದಾರಾ? ಏನು ಕತೆ? ಎಲ್ಲ ಹಾಸ್ಟೆಲ್ನಾಗ ಸರ್. ಎಲ್ಲ ಹಾಸ್ಟೆಲ್ನಲ್ಲಿದ್ದಾರಾ? ದಾವಣಗೆರೆಗ ಇಬ್ಬರು ಮಕ್ಕಳು, ಒಬ್ಬ ಗಂಡು ಹೆಣ್ಣು. ಹಾಂ ಹಾಂ. ಹಾಸ್ಟೆಲ್ನಾಗ ಬರ್ಲಿ ದಾವಣಗೆರೆ. ಹೌದಾ, ಏನು ಓದ್ತಾ ಇದ್ದಾರೆ? ಒಬ್ಬರು ಸೈನ್ಸ್ ಮಾಡ್ತಾನ್ರಿ, ಸೈನ್ಸ್ ಅಕಾಡೆಮಿ ಕಾಲೇಜ್ನಾಗ. ಒಬ್ಬನ ಇದ್ರಾಗ ಬಿ ಮಾಡ್ತಾನ. ಬಿ ಮಾಡ್ತಾನ? ಮಾಡ್ತಾನ. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ ಅಮ್ಮ. ಗಣಪತಿ ಇಡ್ತೀರಾ ಮನೆಯಲ್ಲಿ? ಇಲ್ಸ, ಇಲ್ಲೇ ನಮ್ ಕೇರಾಗ ಇಲ್ಲಿ ಇರ್ತಾರೆ ನಮ್ಮ ಮನ್ಯಾಗ. ಆಗ್ಲಿ. ಊರಲ್ಲಿ ಮಳೆ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗೈತ್ರಿ. ಈಗ ನಿನ್ನೆ ಮೊನ್ನೆನ ಒಂದ್ ಸ್ವಲ್ಪ ಹಂಗ ಬಿಸಿಲು ಅಲ್ವಾ, ಒಂಚೂರು ಬಿಸಿಲು ಬರ್ತಾ ಇದೆ. ಕಡಿಮೆ ಆಗೈತಿ. ಮಳೆ ಸಾಕಲ್ಲ, ಬಂದಿದೆ ಬೇಕಾದಷ್ಟು. ಸಾಕ್ರಿ. ಆಗ್ಲಿ. ಬಿಸಿಲು ಬಿಟ್ರೆ ಸಾಕ್ರಿ. ಹೌದೌದು. ಏನ್ ಹಾಕಿರಿ ಹೊಲದಲ್ಲಿ? ನಾಟಿ ಮಾಡೇವ್ರಿ. ಹೌದಾ, ಭತ್ತನಾ? ಆಗ್ಲಿ ಆಗ್ಲಿ, ತುಂಬಾ ಸಂತೋಷ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹಿಂಗೆ ಕರೆ ಮಾಡ್ತಾ ಇರಿಮ್ಮ, ಒಳ್ಳೇದಾಗ್ಲಿ. ನಮಸ್ತೆ ಅಮ್ಮ, ನಮಸ್ತೆ. ಎಸ್, ಅಮ್ಮ ಕರೆ ಮಾಡಿದ್ರು, ಒಳ್ಳೇದಾಗಲಿ ಅಂತ ಅಷ್ಟೇ ಹೇಳಬಲ್ಲೆ. ಎಸ್, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ಎಂತೆಂಥ ಮಕ್ಕಳಿರ್ತಾರೆ ಅನ್ನೋದಕ್ಕೆ ಇದೊಂದು ತುಂಬ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾವಾಗಲೂ ಬರೀ ಕಂಪ್ಲೇಂಟ್ಸೇ ಹೇಳ್ತಿದ್ದೀವಿ ಅಂತಲೂ ಅನ್ನಿಸ್ಬಾರ್ದಲ್ವಾ. ಸೊ ಒಳ್ಳೆ ಮಗನ ಬಗ್ಗೆನೂ ಇವತ್ತು ಮಾತಾಡೋಣ. ಸೊ ಈ ಮಗ ಮಾಡಿರ್ತಕ್ಕಂಥ ಸಾಧನೆ ನಿಜಕ್ಕೂ ಕೂಡ ಅವರೆಲ್ಲರೂ ಎದುರುಗಡೆ ಸಿಕ್ಕರೆ ಕಾಲಿಗೆ ಬೀಳಬೇಕು ಅಂತ ನನಗಂತೂ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ಸರ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ, ನನಗೇನು ಕೇಳಿಸ್ತಾ ಇಲ್ಲ. ಆಯ್ತು, ಫೋಟೋ ಕಳಿಸಿದ್ದೀರಾ? ಹಲೋ ಸರ್. ಅವ್ರ ಹೆಸರು ಹೇಳಿ ಸರ್, ಹೆಸರು ಹೇಳಿ. ಮೊಮ್ಮಕ್ಕಳು ಶುಭಾಶಯಗಳು ಹೇಳ್ಬೇಕಾಯ್ತು. ಹ್ಞೂ ಸರ್, ಅವ್ರ ಹೆಸರು ಹೇಳಿ, ಮೊಮ್ಮಕ್ಕಳ ಹೆಸರು ಹೇಳಿ. ರಿಷಾ ದೀಕ್ಷಿತ. ಓಕೆ, ಇಬ್ರಿಗೂ ಹುಟ್ಟಿದಬ್ಬನಾ? ಹುಟ್ಟಿದಬ್ಬ ಸರ್. ಆಗಲಿ ಆಗಲಿ, ಒಳ್ಳೇದಾಗಲಿ. ಸೊ ಇಶಾ ದೀಕ್ಷಾ ಇಬ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ. ನಿಮ್ಮ ಪ್ರೀತಿಯ ಅಜ್ಜ ನಿಮಗೆ ಕರೆ ಮಾಡಿ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಸೊ ಅಜ್ಜದ್ರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಒಳ್ಳೇದಾಗಲಿ ಸರ್, ನಮಸ್ಕಾರ. ನಮಸ್ತೆ. ಕ್ಷಮೆ ಇರಲಿ, ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ತುಂಬ ಸಲ ಹೇಳಿದೆ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಂತ. ಮೋಸ್ಟ್ಲಿ ಅವ್ರಿಗೆ ಕೇಳಿಸ್ಲಿಲ್ವೋ ಅಥವಾ ಅಲ್ಲಿ ಟಿ ವಿ ವ್ಯಾಲ್ಯೂಮ್ ಇನ್ ಟೈಮ್ ಮ್ಯೂಟ್ ಮಾಡೋಕ್ಕೆ ಬರಲಿಲ್ವೋ ಗೊತ್ತಾಗಲಿಲ್ಲ. ಏನೇ ಅವರಿಬ್ಬರು ಮುದ್ದು ಮೊಮ್ಮಕ್ಕಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಅಜ್ಜ ನಿಮ್ಮ ಕರೆ ಮಾಡಿ ನಿಮಗೋಸ್ಕರ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಆ ಪ್ರೀತಿಯ ಅಜ್ಜರು ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಮನೋಜ್ ಅಲ್ವಾ? ಎಸ್ ಸರ್. ಹೇಳಿ ಮನೋಜ್ ಅವರ, ತಿಂಡಿ ಆಯ್ತಾ? ಆಯ್ತು ಸರ್. ಪೂರಿ ಕಾಯಿ ಚಟ್ನಿ. ಪೂರಿ ಕಾಯಿ ಚಟ್ನಿ, ವಾವ್, ಸೂಪರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಯಾರಿಗಿಲ್ಲ ಸರ್. ಓಕೆ, ಇವತ್ತು ಹಿರಿಯ ನಾಗರಿಕ ದಿನಾಚರಣೆ ಇದೆ. ಏನಾದರೂ ಹೇಳ್ತೀರಾ ಆನ್ಲೈನಲ್ಲೇ ಬೇಗ? ಹಿರಿಯ ನಾಗರಿಕ ನಾವು ವಯಸ್ಸಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಸರ್. ವೃದ್ಧಾಶ್ರಮಕ್ಕೆ ಸೇರಿಸಬಾರ್ದು ಸರ್. ಗುಡ್. ಮತ್ತೆ ವೃದ್ಧಾಶ್ರಮನ ಇದು ಬಂದ್ ಮಾಡೋದು ಒಳ್ಳೇದು. ತುಂಬ ಸುಂದರವಾಗಿರ್ತಕ್ಕಂಥ ಮಾತಾಡಿದೆ ಸರ್, ಥ್ಯಾಂಕ್ ಯು ಸೋ ಮಚ್.
ಮತ್ತೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್. ಸರ್ ಕ್ವಶನ್ ಸರ್ ನಿಮಗೊಂದು. ನನಗೆ ಕ್ವಶನಾ? ಕೇಳಿ ಸರ್, ಕೇಳಿ ಸರ್. ಅಂತಾರಾಷ್ಟ್ರೀಯ ವೃದ್ಧ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸರ್? ಅಂತಾರಾಷ್ಟ್ರೀಯ ವೃದ್ಧ ದಿನ ಆಪ್ಷನ್ಸ್ ಹೇಳ ಸರ್? ಹೇಳಿ. ಅಕ್ಟೋಬರ್ 1, ಅಕ್ಟೋಬರ್ 3, ಅಕ್ಟೋಬರ್ 4, ಅಕ್ಟೋಬರ್ 5. ಅಕ್ಟೋಬರ್ 1, ಅಕ್ಟೋಬರ್ 3, ಅಕ್ಟೋಬರ್ 4, ಅಕ್ಟೋಬರ್ 4, ಅಕ್ಟೋಬರ್ 5. ಅಕ್ಟೋಬರ್ 5. ಅಕ್ಟೋಬರ್ 3 ಇರಬೇಕು ಅನ್ಕೋತೀನಿ. ಅಲ್ಲ ಸರ್. ಅಲ್ವಾ? ಓಕೆ, ಅಕ್ಟೋಬರ್ 1 ಕರೆಕ್ಟ್ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಅದನ್ನು ವೃದ್ಧರು ಅಂತ ಹೇಳೋದು ಬೇಡ ಅಂತ ಅನ್ಸುತ್ತೆ ಅಲ್ವಾ? ಅವರೆಲ್ಲರೂ ಪೂಜ್ಯರು ಅಂತ ಹೇಳಬೇಕು. ಅವರಷ್ಟು ವಯಸ್ಸು ನಮ್ಗೆ ಆಗುತ್ತೋ ಇಲ್ವೋ, ಅಷ್ಟೊಂದು ಬದುಕ್ತೀವೋ ಇಲ್ಲೋ ಗೊತ್ತಿಲ್ಲ ಅಲ್ವಾ? ಯಾಕೆಂದರೆ ಇವಾಗೆಲ್ಲ 18-20 ವರ್ಷಕ್ಕೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾವೆ. 18-20 ವರ್ಷ ಬಿಟ್ಬಿಡಿ, 8 ವರ್ಷ 9 ವರ್ಷದ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಹಾಗಾಗಿ ಅವರೆಲ್ಲರನ್ನ ವೃದ್ಧರು ಅಂತ ಕರೆಯೋದು ಬೇಡ. ಅವರೆಲ್ಲರೂ ನಮ್ಮ ಮನೆಯ ನಂದಾದೀಪ ಇದ್ದಾಗೆ, ಎಲ್ಲರ ಮನೆಯ ಹಿರಿಯ ಜೀವಿಗಳು ಅವು. ಅವರೆಲ್ಲರೂ ಕೂಡ ಚೆನ್ನಾಗಿರಬೇಕು. ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ, ಸೊ ನಿಮ್ಮ ಒಂದು ಪ್ರಶ್ನೆ ಒಂದು ಸೆಕೆಂಡ್ ಕೇಳ್ತೀನಿ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಆಪ್ಷನ್ಸ್ ಹೇಳಬೇಕಾ? ಬಸವಣ್ಣ ಸರ್. ಬಸವಣ್ಣನಾ? ಏನು ಮಾರ್ಟಿನ್ ಲೂಥರ್ ಅಂದರೆ ಏನು? ಅವರೊಬ್ಬ ವಿಜ್ಞಾನಿಗಳಂತ ಗೊತ್ತು ಸರ್, ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಹೌದಾ? ಓಕೆ, ಸೊ ಬಸವಣ್ಣ ಆ್ಯಕ್ಚುಲಿ ತಪ್ಪು ಅನ್ಸುತ್ತೆ, ಸರಿ ಅನ್ಸುತ್ತಾ ನಿಮಗೆ? ಸರಿ ಇರ್ಬೋದು ಸರ್. ಸರಿ ಇರ್ಬೋದಾ? ಓಕೆ ಸರ್, ಬಸವಣ್ಣ ಸರಿಯಾಗಿರ್ತಕ್ಕಂಥ ಉತ್ತರ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್ ಆ್ಯಂಡ್ ಸರಿ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇವತ್ತಿನ ಒಂದು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ತಿಳಿಸ್ಬೇಕು, ಅದನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ನಿವೇಶನ ಸಲ್ಲಿಸಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಯಾರಿಂದ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲೆಮಾರಿ ಜನಾಂಗದಿಂದ ನಿವೇಶನ ಕುರಿತಾಗಿ ಯಾರೆಲ್ಲ ಆಸಕ್ತಿ ಇದ್ದರೆ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿ ಆಧುನಿಕ ಹೈನುಗಾರಿಕೆ ತರಬೇತಿ ನೀಡ್ತಾ ಇದ್ದಾರೆ. ಸೊ ಯಾರೆಲ್ಲ ಆಸಕ್ತಿ ಇದ್ದರೆ ದಯವಿಟ್ಟು ಪಡೆದುಕೊಳ್ಳಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೈನುಗಾರಿಕೆ ಅದೆಲ್ಲ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ದಾವಣಗೆರೆ ಪಶುಸಂಗೋಪನಾ ಇಲಾಖೆಯಲ್ಲಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಅದೇ ರೀತಿ ಬಸ್ ಏನಾದರೂ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಸಮಸ್ಯೆ ಇದ್ದರೆ ದಯವಿಟ್ಟು ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮಲೆಬೆನ್ನೂರು ಡಿಪೋಗೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಈ ಕಡೆ ದಾವಣಗೆರೆ ಸಮಸ್ಯೆ ಅಲ್ಲ, ಇದು ಹರಿಹರ, ಮಲೆಬೆನ್ನೂರು, ಜಗಳೂರು ವ್ಯಾಪ್ತಿಗೆ ಏನಾದರೂ ಬಸ್ಗಳು ಸಂಬಂಧಿಸಿದಂಗೆ ನಿಮಗೆ ಬಂದಿಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ. ಬಸ್ ನಿಲ್ದಾಣಾಧಿಕಾರಿ ನಂಬರ್ನ ಕೊಡ್ತಾ ಇದ್ದೀನಿ, 7022030175. ಇದು ದಾವಣಗೆರೆ ನಂಬರು. ಅದೇ ರೀತಿ ಹರಿಹರ ಘಟಕದ್ದಾದರೆ 7760036964. ಯಾಕೆಂದರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲ ಒಂದು ಬಸ್ಗಳು ಕೆಟ್ಟು ನಿಂತ್ಕೊಂಡಿರ್ಬೋದು, ಅಥವಾ ಆ ರಸ್ತೆಯಲ್ಲಿ ಏನಾದರೂ ಆ ಗ್ರಾಮಕ್ಕೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಇರ್ಬೋದು. ಸೊ ದಯವಿಟ್ಟು ಈ ನಂಬರ್ನ ಸಂಪರ್ಕ ಮಾಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಮಹೇಶ್ ತಿಮ್ರೋಡಿ, ಗಿರೀಶ್ ಮಠಣ್ಣವ್ರು ಮತ್ತು ಟಿ ಜಯಂತ್ ಹಾಗೂ ಸಮೀರ್ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಮ್ಮ ಓಂಕಾರ ಶಿವಮೂರ್ತಿ ಸ್ವಾಮೀಜಿಗಳು ಕೂಡ ಆಗ್ರಹ ಮಾಡಿದ್ದಾರೆ. ಸರ್, ಬಂಧನ ಅಷ್ಟೇ ಅಲ್ಲ ಸರ್, ಇವರಿಗೆಲ್ಲರೂ ಕೂಡ ಸರಿಯಾದ ಪಾಠ ಕಲಿಸಬೇಕು ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಲೀಡ್ಕರ್ ನಿಗಮದಿಂದ AVK ಕಾಲೇಜ್ ರಸ್ತೆಯಲ್ಲಿರ್ತಕ್ಕಂಥ KSRT ಬಸ್ ನಿಲ್ದಾಣದ ಮಳಿಗೆ ನಂಬರ್ 11ರಲ್ಲಿ ಸಾಕಷ್ಟು 15% ರಿಯಾಯಿತಿ ಕೊಡ್ತಾ ಇದ್ದಾರೆ ಅಂತ. ಯಾರಾದರೂ ಚರ್ಮದ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ನಮ್ಮ ಲೀಡ್ಕರ್ ಸಂಸ್ಥೆಯಿಂದ ಖರೀದಿ ಮಾಡಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ. ನಾನು ಆವಾಗಲೇ ಹೇಳಿದ್ದೆ, ಒಬ್ಬ ವಿಶೇಷವಾಗಿರ್ತಕ್ಕಂಥ ಮಗನ ಬಗ್ಗೆ ಹೇಳ್ತೀನಿ ಅಂಥೇಳಿ. ಅವಶ್ಯಕತೆ ಇರಲಿಲ್ಲ ಅಂತ ನಿಮ್ಗೆ ಅನಿಸ್ಬಿಡ್ಬೋದು, ಯಾಕೆಂದರೆ ಇವತ್ತು ಎಲ್ಲದೂ ಇದೆ. ಬಸ್ ಫೆಸಿಲಿಟಿ ಇದೆ, ಕಾರ್ ಇದೆ, ದುಡ್ಡಿದ್ರೆ ಫ್ಲೈಟಲ್ಲೂ ಕರ್ಕೊಂಡು ಹೋಗ್ಬೋದು. ಆದರೆ ಈ ಪುಣ್ಯಾತ್ಮ ಶತಾಯುಷಿ ತಾಯಿಯನ್ನು ಹೆಗಲ ಮೇಲೆ ಹೊತ್ಕೊಂಡು 220 ಕಿಲೋಮೀಟ್ರು ಶ್ರೀ ಪಂಡ್ರಾಪುರದ ವಿಠಲನ ದರ್ಶನವನ್ನು ಮಾಡಿಸಿದ್ದಾನೆ ಬೆಳಗಾವಿನಿಂದ. ಯಾಕೆ ಸರ್, ಏನು ಅವಶ್ಯಕತೆ ಇತ್ತು, ಬಸ್ ಇರಲಿಲ್ವಾ, ಅದಿರಲಿಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಹೇಗೆ ಬೇಕು ಹಾಗೆ ಅವರು ಆ ಒಂದು ವಿಠಲನ ದರ್ಶನವನ್ನು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ನಿದರ್ಶನ. ಎಸ್, ಅಫ್ಕೋರ್ಸ್ ಇವತ್ತಿನ ಕಾಲದಲ್ಲಿ ಅದರಲ್ಲೂ ಕೂಡ ಅಜ್ಜಿಯಂದ್ರಿಗೇನು ಹೆಣ್ಮಕ್ಳಿಗೆ ಫ್ರೀ ಬಸ್ಸೇ ಇದೆ, ಫ್ರೀ ಬಸ್ಸಲ್ಲೇ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ನೀವು ಹೇಳ್ಬೋದು. ಆದರೆ ತನ್ನ ತಾಯಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ವಿಠಲನ ದರ್ಶನ ಮಾಡಿಸ್ತೀನಿ ಅಂತ ಆತ ಅಂದ್ಕೊಂಡಿದ್ದ. ಬೆಳಗಾವಿಯಿಂದ ಪಾದಯಾತ್ರೆಯಲ್ಲಿ ಹೋಗ್ಬಿಟ್ಟು ಮಾಡಿಸಿದ್ದಾನೆ. ಸೊ ಅವನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳೋಣ. ಈ ಥರದ
ಏನು ಒಂದು ಮಕ್ಕಳು ಇರೋದ್ರಿಂದಾನೇ ಬಹುಶಃ ಕಾಲಕ್ಕೆ ತಕ್ಕಂಗೆ ಮಳೆ ಬೆಳೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಇನ್ನೇನು ಇನ್ನು ಕೆಲವೇ ದಿನಗಳಲ್ಲಿ ಗಣಪತಿ ಹಬ್ಬ ಬರ್ತಾ ಇದೆ. ಸಾರ್ವಜನಿಕ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿ, ಆದರೆ ಪೆಂಡಾಲ್ಗಳ ಹತ್ರ ತುಂಬ ಹುಷಾರಾಗಿರಿ. ದೀಪ ಹಚ್ಚಿದಾಗ ತುಂಬ ಹುಷಾರಾಗಿರಿ. ಪೆಂಡಾಲ್ಗಳ ಹತ್ರ ಎಲ್ಲೂ ಅರಳಿ ಅಥವಾ ಹತ್ತಿ ಅಥವಾ ಕಾಟನ್ ಇರ್ತಕ್ಕಂಥ ದೀಪಗಳು ಏನಾದರೂ ಮಿಸ್ ಆಗಿ ತಗಲಿ ಬಿದ್ದಾಗ ಬೆಂಕಿ ಅವಘಡಗಳಾಗದೇ ಇರತಕ್ಕಂಥ ಒಂದು ಎಚ್ಚರಿಕೆಯನ್ನು ವಹಿಸಿ. ಅದೇ ರೀತಿ ಅಕ್ಕಪಕ್ಕದವರ ಅನಾರೋಗ್ಯ ಪೀಡಿತರಿಗೆ ಧ್ವನಿವರ್ಧಕಗಳನ್ನು ಹೆಚ್ಚಾಗಿಟ್ಟು ಅವ್ರಿಗೆ ತೊಂದರೆಯನ್ನು ಮಾಡಬೇಡಿ. ಅದೇ ರೀತಿ ಯಾವುದೇ ಸಾಕು ಪ್ರಾಣಿಗಳು ಒಳಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಆಕಳಾಗಿರ್ಬೋದು, ನಾಯಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಬೇರೆ ಇನ್ಯಾವುದಾದ್ರೂ ಸಾಕು ಪ್ರಾಣಿ ಒಳಗಡೆ ಹೋಗದೇ ಇರೋಕೆ ನೋಡ್ಕೊಳ್ಳಿ. ಏಕೆಂದರೆ ಅಲ್ಲಿರ್ತಕ್ಕಂಥ ದೇವ್ರ ಮುಂದೆ ಇಟ್ಟಿರ್ತಕ್ಕಂಥ ಹಣ್ಣು ಅಥವಾ ಇನ್ನೇನೋ ಬಾಳೆಕಂಬನೋ ಅವು ಎಳೆದು ತಿನ್ನೋ ಅವಸರದಲ್ಲಿ ಅಲ್ಲೇ ಇದ್ದಂತಹ ದೀಪ ಏನಾದರೂ ಬಿದ್ದುಬಿಡ್ತು ಅಂದರೆ ತುಂಬ ದೊಡ್ಡ ಅಪಾಯ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಗಣಪತಿ ಇಟ್ಟಾಗ ಎಚ್ಚರಿಕೆಯಿಂದ ಯಾರಾದರೂ ಒಬ್ಬರು ಇಬ್ಬರು ಅಲ್ಲಿ ಇದ್ದು ಕಾಯ್ತಾ ಇರಬೇಕು. ಸೊ ಹುಷಾರಾಗಿರಿ ಅಂತ ನಾನು ಕೇಳ್ಕೊಳ್ತಾ, ಗಣಪತಿ ಕೂರಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫೋಟೋಗ್ರಾಫ್ಸ್ಗಳನ್ನ ನಮ್ಗೆ ಕಳಿಸ್ಕೊಡಿ. ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ V1 ವಾಹಿನಿಯಲ್ಲಿ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.